ಪರಂಪರೆಗೆ ವಂದಿಸುತ್ತಾ ಇವತ್ತಿನ ದಿವಸ ಶ್ರವಣ ಗ್ರಂಥವಾದ ಪರಮಾನುಭವ ಬೋಧಿ ಅನ್ನುವಂತಹ ನಿಜಗುಂಡರ ಗ್ರಂಥ. ಇದು ಉಪನಿಷತ್ತಿನ ಸಾರ, ಬೃಹದಾರಣ್ಯಕ ಉಪನಿಷತ್ತಿನ ಸಾರ. ಮೈತ್ರಾದೇವಿ ಹಾಗೂ ಯಾಜ್ಞವಲ್ಕ ಮಹರ್ಷಿಗಳ ಮಧ್ಯದಲ್ಲಿ ನಡೆದಂತ ಸಂವಾದವನ್ನು ಕುರಿತು ಬರೆದಂತ ಉಪನಿಷತ್ತನ್ನ ಕನ್ನಡದಾಗ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಕಲ್ಪಿತನಿಗೆ ಅವಿದ್ಯಾ ಪಂಚಕ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ 7ನೇ ಸೂತ್ರದಲ್ಲಿ. ಏನ್ ಹೇಳಕತ್ತಾರ ಇಲ್ಲಿ ಅಂತಂದ್ರ, ಅಜ್ಞಾನದಿಂದ ಹಲವು 10 ಭಾವನೆಗಳಿಂದ ಕೂಡಿದಂತ ಲಕ್ಷಣಗಳಿಂದ ಕೂಡಿದಂತ ಕಲ್ಪಿತ ಪುರುಷನಲ್ಲಿ ಮೊದಲಿಗೆ ಏನ್ ತೋರ್ತು ಅಂದ್ರ ನಾನೆಂಬ ಭ್ರಾಂತಿ ರೂಪ ಕ್ರಿಯೆ ತೋರ್ತು. ಈ ಕ್ರಿಯೆ ಇದು ಭ್ರಾಂತಿ, ಇದು ಮೊದಲು ನಾನೆಂಬ ಭ್ರಾಂತಿ, ಇದು ಮೊದಲು ತೋರ್ತು. ಆ ಭ್ರಾಂತಿಯಿಂದ ಅದು ತನ್ನ ನಿಜದ ಅರಿವು ಹೋತು. ಅಲ್ಲಿ ತಾನು ಅಜ್ಞನೆಂದು ನುಡಿಯಲು ಅದೇ ಮೂಲ ಪ್ರಕೃತಿ ಅನಿಸಿತು. ಆ ಅರಿವೇ ತಾನಾಗಿದ್ದು ತಾನನ್ನು ತಾನು ಅರಿಯನೆಂದು ನುಡಿಯಲಾಗಿ ಅದಕ್ಕೆ ಅವಿದ್ಯೆ ಅಂತ ಆತು. ಆ ಅವಿದ್ಯೆ ಎಷ್ಟು ಪ್ರಕಾರವಾಗಿದೆ ಅಂದ್ರೆ 5 ಪ್ರಕಾರವಾಗಿದೆ ಅಂತ ತಿಳ್ಕೊಂಡು ಈ ಸೂತ್ರದಲ್ಲಿ ನಿಜಗುಂಡರು ಹೇಳ್ತಾ ಇದ್ದಾರೆ. ಕಲ್ಪಿತನಲ್ಲಿ ಭಾವನಾತ್ಮಕವಾಗಿ ತೋರುವಂತಹ ಈ ಮೂಲ ಪ್ರಕೃತಿ ಉಂಟೆ ಹೊರತು ನಿಜದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಆನಂತರ ಏನ್ ಹೇಳಿದ್ರು, ಅರಿವು ತಾನಾಗಿದ್ದು ತನ್ನನ್ನು ತಾನು ಮರೆತೇನೆಂದು ಹೇಳುವುದರಿಂದ ಅವಿದ್ಯೆಯು ಕಲ್ಪಿತನಲ್ಲಿ ತೋರುತ್ತದೆ ಅಂತ ಹೇಳಿದ್ರು. ಅಂದ್ರೆ ನಾಲಿಗೆಯಿಂದ ಮಾತನಾಡಿ ನನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಎಂಬ ಹೇಳಿದವನಂತೆ ಅರಿವು ತಾನಾಗಿ ತಾನು ತನ್ನನ್ನು ಮರೆತಿರುವನೆಂಬ ಹೇಳುವುದು ಆಗ್ಯದ. ಅದ್ ಹೆಂಗ್ ಸಾಧ್ಯ ಅದ್ರಿ? ಅರಿವು ತಾನಾಗಿದ್ದು ತನ್ನನ್ನು ತಾನು ಮರೆತೇನೆ ಅಂತ ಹೇಳುವುದು ಹೆಂಗ್ ಸಾಧ್ಯ ಅದ? ಅಸಾಧ್ಯದ ಅಂತ ಅರ್ಥ. ಒಂದ್ ವೇಳೆ ಅದು ಸಾಧ್ಯ ಇತ್ತಂದ್ರೆ ನನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಅಂತ ಹೇಳಿದ ಮಾತು ಖರೆ ಆಗ್ಬೇಕಾಗಿತ್ತು. ನನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಅಂತಂದ್ರ ಮಾತಾಡಕ್ ಹೆಂಗ್ ಬರ್ತಿತ್ತಪ್ಪ ನಿನಗ? ಕೇಳ್ತೀವಿಲ್ಲ ನಾವು. ಹಂಗ ನನ್ನನ್ನು ನಾ ಮರ್ತೇನ್ರಿಪ್ಪ ಎಪ್ಪಾರ ಅಂದ್ರ ಆ ಮರ್ತಿದ್ದನು ಅರ್ಥ ಹೇಳಾಗತ್ತೀಯೋ? ನೀನ್ ಮರ್ತಿದ್ದನು ಅರ್ಥ ಹೇಳಾಗತ್ತಿಯಲ್ಲ, ಅರಿವು ಸ್ವರೂಪದ ನಿಂದು. ಅರ್ತಿದ್ದನು ಮರ್ತೇನಂತ ಹೇಳ್ತೀಯ ಅಂದ್ರ ಏನ್ ಹೇಳ್ಬೇಕು ನಿನಗ? ಇದು ಅವಿದ್ಯೆ, ಇದು ನಿಜವಾಗಿ ಇಲ್ಲ ಅಂತ ಅರ್ಥ. ಅದನ್ನು ವಿಚಾರ ಮಾಡಲು, ಈ ಅವಿದ್ಯೆಯನ್ನು ವಿಚಾರ ಮಾಡಲು ಅದು ಸುಳ್ಳಾಗಿ ಹೋಗ್ತದ ಅಂತ ಹೇಳ್ಕೊಂತ ಬಂದ್ರು. ಅದು ಇಲ್ಲ. ಕಲ್ಪಿತ ಪುರುಷನು ಇದಂ ಭಾವದಲ್ಲಿ ಅಹಂಕಾರದಲ್ಲಿ ತಾದಾತ್ಮ್ಯನ ಹೊಂದಿ ತನ್ನ ನಿಜವನ್ನು ಮರೆತು ತಾನು ಅಜ್ಞಾನಿ ಎಂದು ತಿಳಿಯುವುದೇ ಮೂಲ ಪ್ರಕೃತಿ ಅಂತ ಹೇಳ್ಕೊಂತ ಬಂದ್ರು. ಈ ಅವಿದ್ಯೆ 5 ಹೆಸರುಗಳಿಂದ ಕರೆಸಿಕೊಳ್ಳುತ್ತದೆ ಅಂತ ಹೇಳ್ಕೊಂತ ಬಂದ್ರು. ಮೊದಲು ನಾಮ ನಿರ್ದೇಶನ ಮಾಡಿದ್ರು 6ನೇ ಶ್ಲೋಕದಲ್ಲಿ, ನಿನ್ನೆ ಕೊನೆಗೆ ಮುಗಿಸಿದ್ದೇವು. ಈ ಅವಿದ್ಯೆಗೆ ಏನದವು? 5 ಹೆಸರು ಅದಾವ. ಏನದಾವ? ತಮು ರೂಪಿಂದದು, ಮಾಯಾರೂಪ, ಮೋಹ ರೂಪ, ಅಜ್ಞಾನ ರೂಪ, ಅನೃತ ರೂಪ. ಈ ರೀತಿಯಿಂದ 5 ಅಂದ್ರೆ ಹೇಳ್ಕೊಂತ ಬಂದ್ರು. ಇದೇ ಅವಿದ್ಯೆ ಅನ್ನುವಂಥದ್ದಕ್ಕ ತಮ ಅಂತಾರ. ಯಾಕೆ ತಮಸ್ಸು ಅಂತಾರ ಅಂತಂದ್ರ ಆವರಣ ಮಾಡುವಂತಹ ಸ್ವರೂಪ ಇರುವುದರಿಂದ ಇದಕ್ಕೆ ತಮಸ್ಸು ಅಂತಾರ. ಇದಕ್ಕೆ ಮಾಯೆ ಅಂತ ಯಾಕಂದಾರಂದ್ರ ಉಂಟೆಂದರೆ ಇಲ್ಲದ್ದಾಗಿಯೂ ಇಲ್ಲೆಂದರೆ ತೋರುವುದಾಗಿ ಆಶ್ಚರ್ಯ ಲಕ್ಷಣಗಳಿಂದ ಕೂಡಿದ್ರಿಂದ ಇದಕ್ಕೆ ಮಾಯೆ ಅಂತ ಹೇಳ್ತಾರೆ. ಮತ್ತೆ ಮೋಹ ಅಂತ ಯಾಕಂದ್ರು ಅಂತಂದ್ರ ತನಗಿಂತಲೂ ಭಿನ್ನವಾದ ಪದಾರ್ಥಗಳಲ್ಲಿ ಅಧಿಕ ಪ್ರೀತಿಯನ್ನು ಉಂಟು ಮಾಡುವುದರಿಂದ ಇದಕ್ಕೆ ಮೋಹ ಅಂತಾರೆ. ಎಲ್ಲಿ ಪ್ರೀತಿ ಐತಿ, ಅಲ್ಲಿ ನಿಜವಾದ ಸುಖಕ್ಕೆ ಸಾಧನ ಐತಿ ಅಲ್ಲಿ ಬಿಡುವುದು, ಎಲ್ಲಿ ದುಃಖದ ಸಾಧನದ ಅಲ್ಲಿ ಬೆನ್ನ ಹತ್ತುದು. ಅಂದ್ರೆ ತಪ್ಪು ತಿಳುವಳಿಕೆ, ಅದಕ್ಕೆ ಏನಂತಾರೆ? ಇದಕ್ಕೆ ಮೋಹ. ಮತ್ತೆ ಜೀವ ಜಗತ್ತು ಇದು ಏನಪ್ಪಾ ಅಂತ ವಿಚಾರ ಮಾಡಿದ್ರ ಅವಕಾಶ ಕೊಟ್ಟಿಲ್ಲ ಇದು ಮಾಡಕ್. ಆದ್ರಿಂದ ಇದಕ್ಕೆ ಅಜ್ಞಾನ ಅಂತಾರ.
ಮತ್ತ ಶಾಸ್ತ್ರ ಗುರುಗಳ ಮತ್ತು ಸ್ವಾನುಭವದಿಂದ ವಿಚಾರ ಮಾಡಿ ನೋಡಿದ್ರೆ ಈ ಅವಿದ್ಯೆ ಅನ್ನೋದು ಎಲ್ಲಿಯೂ ತೋರುವುದೇ ಇಲ್ಲ. ಆದ್ದರಿಂದ ಇದಕ್ಕೆ ಅನೃತ ಅನೃತ ಅಂತ ಹೇಳ್ಕೊಂಡು ಬಂದ್ರು. ಹೆಂಗಂದ್ರೆ ಒಂದೇ ಅಂತಃಕರಣ ಒಬ್ಬ ಮನುಷ್ಯನಿಗೆ ಪಾಚಕ, ಪಾಠಕ ಮತ್ತು ಯಾಚಕ ಅಂತ ಕರೆದಂಗ, ಒಂದೇ ಅಂತಃಕರಣಕ್ಕೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಅಂತ ಕರೆದಂಗ ಒಂದು ಮೂಲ ಅವಿದ್ಯೆಗಿನ 5 ಹೆಸರು: ತಮಸ್ಸು, ಮಾಯೆ, ಮೋಹ, ಅಜ್ಞಾನ, ಅನೃತ ಅಂತ ಕರೆದೇವಿ ಅಂತ ನಾಮನಿರ್ದೇಶನ ಮಾಡಿದರು ನಿನ್ನೆಯವರೆಗೆ. ಇವತ್ತಿನ 7ನೇ ಭಾಷ್ಯ ಶ್ಲೋಕದಲ್ಲಿ ನಿಜಗುಣರು ಏನ್ ಹೇಳ್ತಾರ ನೋಡ್ರಿ. ಆ ಅವಿದ್ಯೆಯು ಅದು ಹೇಗೆ ತಮ್ಮ ರೂಪಿಯಿಂದ ತೋರುತ್ತದೆ ಎಂದು ಯಾರಾದರೂ ಕೇಳಿದರೆ ಉತ್ತರವನ್ನು ಹೇಳುತ್ತಾರೆ. ಕಮಲಾಸೆ 7ನೇದ್ದು: ಕೇಳಹಂ ಭ್ರಮೆ, ಅಗ್ನೆ ಭ್ರಮೆ, ಅಗ್ನೆ ನಾನೆಂಬ ಭ್ರಮೆ, ಜಗದ್ಭ್ರಮೆಗಳು ಪುಷಿಯಂದು ಸುಮನಸರ್ಗಾದೊಳಂ ಅರಿದು ಕಾಣಲ್ಕೆನೆ ತಮ ಒಪ್ಪುವುದದು ತಮದಂದದಿ. ಕಮಲ ಸದೃಶವಾದಂತಹ ಮುಖವುಳ್ಳ ಸ್ತ್ರೀಯಳೆ ಕೇಳು, ಪ್ರಸನ್ನ ಚಿತ್ತಳಾದಂಥವಳು. ಕೇಳುವಂತನಾಗ ತಿಳಿಯತಂದ್ರ ಶಿಷ್ಯನ ಮುಖ ಅರಳುತ್ತದ, ಮುಖ ಕಮಲದಂತೆ ಅರಳುತ್ತದ. ಯೋಗ್ಯ ಶಿಷ್ಯ ಇದ್ದಂದ್ರ ತಿಳಿತಂದ್ರ, ತಿಳಿಲಿಕ್ಕಂದ್ರ ಗಂಟ ಮೂರಿ ಹಾಕಿ ಕುಂತಿರ್ತಾನ, ಮಾತಿನ ಮ್ಯಾಗ ಮುಖದ ಮ್ಯಾಗ ಗೊತ್ತಾಗ್ತದ. ಹಂಗ ಈ ಮೈತ್ರಾದೇವಿದ ಮುಖ ಏನಾಗ್ಯದ, ಪ್ರಸನ್ನ ಆಗ್ಯದ, ತಿಳಿಯಾಗತೈತೆ ಅಂತ ಹಾಕಿದ. ಅದಕ್ಕೆ ಏನಂತ ಹೋಲಿಕೆ ಕೊಟ್ಟರ, ಕಮಲಾಸ್ಯೆ ಅಂದ್ರೆ ಕಮಲ ಸದೃಶವಾದಂತ ಮುಖವುಳ್ಳ ಸ್ತ್ರೀಯಳೆ ಕೇಳು. ಅಹಂ ಭ್ರಮೆ, ನಾನೆಂಬ ಭ್ರಮೆ, ಅಜ್ಞೆ ನಾನೆಂಬ ಭ್ರಮೆ, ನಾನು ಅಜ್ಞಾನಿ ಎಂಬ ಭ್ರಮೆ, ಜಗದ್ಭ್ರಮೆಗಳು, ಜಗತ್ತು ಸತ್ಯವೆಂಬ ಭ್ರಮೆ, ಪುಷಿಯೆಂದು ಜಗತ್ತು ಸುಳ್ಳೆಂಬ ಭ್ರಮೆ, ಸುಮನಸರ್ಗಾದಳು ದೇವತೆಗಳಿಗಾದರೂ. ಸುಮನಸ್ಸು ಅಂದ್ರೆ ಒಳ್ಳೆಯ ಮನಸ್ಸು, ಅಂದ್ರ ಮನದೋಷ ಕಳ್ಕೊಂಡವ್ರು, ವಿಕ್ಷೇಪ ದೋಷ ಕಳ್ಕೊಂಡವ್ರು. ದೇವತೆಗಳರ ಅನ್ರಿ, ಸಾಧಕರರ ಅನ್ರಿ, ಸುಮನಸರ್ಗರು ಅಂದ್ರೆ ದೇವತೆಗಳಂತ ಓಡಾಡಿ. ನಮ್ಮಲ್ಲಿ ಕೆಲವು ಮಂದಿ ಸಾಧಕರು ಇರ್ತಾರ, ಒಳ್ಳೆ ಸಾತ್ವಿಕ ಬುದ್ಧಿ ಇರ್ತದ, ಮನದೋಷ ಇರಂಗಿಲ್ಲ, ವಿಕ್ಷೇಪ ದೋಷನೂ ಇರಂಗಿಲ್ಲ, ಮನಸ್ಸು ಚಂಚಲನೂ ಆಗಂಗಿಲ್ಲ, ಅನೇಕ ರಾಗದ್ವೇಷಗಳಿಂದ ಕೂಡಿಕೊಂಡಿರುವುದಿಲ್ಲ, ಒಳ್ಳೆ ಚಲೋ ಸ್ವಭಾವ ಇರ್ತದೆ. ಆದ್ರ ಅಂಥವ್ರಿಗೂ ಕೂಡ ಏನಾಗತ್ತೆ, ಕಾಣುವುದಕ್ಕೆ ಆಶ್ಚರ್ಯವೆನ್ನಲಾದ ಈ ಮಾಯೆಯನ್ನ ನೋಡಿದ್ರೆ ಇದು ಇಲ್ಲದ್ದು ಅಂತ ತಿಳಿಯಂಗಿಲ್ಲ ಅವರಿಗೂ ಕೂಡ. ಅವರು ಕೂಡ ಈ ಜಗತ್ನ ನಮ್ ಕೂಡ ಬೆನ್ನ ಹತ್ಯಾರ. ನಾವು ಇಲ್ಲಿ ಹುಬ್ಬಳ್ಳಿಯಾಗ ಹುಡುಕಾಗತ್ತೀವಿ ಇಂಡಿಯಾದಾಗ, ಅವರು ಅಮೆರಿಕದಾಗ ಹುಡುಕಾಗತ್ತಾರ. ರೊಕ್ಕ ರೂಪಾಯಿ ಅನ್ಕೊಂತ ಹೋಗ್ಯಾರ, ಲಕ್ಷಗಟ್ಲೆ ಕೋಟಿಗಟ್ಟಲೆ ದುಡ್ಯಾಕ್ ಹೋಗ್ಯಾರ. ಸುಮನಸರ್ಗರ ಅಂತಾರೆ ಇವರೆಲ್ಲ ಹೋಗ್ಯಾರ ನೋಡ್ರಿ, ಸಾಫ್ಟ್ವೇರ್ನಾಗ ದುಡ್ಯಾಕ್ ಹೋಗ್ಯಾರ ನೋಡ್ರಿ. ಮತ್ ಬುದ್ಧಿ ಶಾಯರದಾರಿಲ್ಲ ಅವ್ರು, ಏನ್ ದಡ್ರನ್ ತಗೊಂಡೋಗ್ಯಾರ ಅವರು ಫಾರಿನರ್ಸ್. ಇವರಲ್ಲಿ ಸೂಕ್ಷ್ಮ ಬುದ್ಧಿ ಅದ. ಇವ್ರು ಏನಾದ್ರು ಸಾಫ್ಟ್ವೇರ್ ಕಂಡು ಹಿಡಿತಾರ, ಇವ್ರಿಗೆ ಹೆಚ್ಚಿಗೆ ಪಗಾರ ಕೊಟ್ಟರೆ ನಾವು ಹಾರ್ಡ್ವೇರ್ದಾಗ ಅದನ್ನ ಕನ್ವರ್ಟ್ ಮಾಡಿ ರೊಕ್ಕ ಮಾಡಬಹುದು ಅಂತ ತಿಳ್ಕೊಂಡು ಆ ಸಾಫ್ಟ್ವೇರ್ ಕಂಪನಿಯವ್ರು ಕರ್ಕೊಂಡು ಹೋಗ್ಯಾರಿಲ್ಲ ಇವ್ರನ್ನ. ಇವರು ಸುಮನಸ್ಕರ, ದೇವತೆಗಳ ಸಮಾನ ಅಂತ ಅರ್ಥವ್ರು. ಕಾಣಲ್ಕೆ ನೋಡುವುದಕ್ಕೆ ಆಶ್ಚರ್ಯವೆನ್ನಲಾಗಿ, ತಮದಂದದಿ ಅದು ತಮ ಒಪ್ಪುವುದು, ಕತ್ತಲೆಯಂತೆ ಅದು ಆವರಣ ಸ್ವರೂಪವುಳ್ಳದ್ದಾಗಿದೆ. ಯಾವುದು? ಅದೇ ಅವಿದ್ಯೆ. ತಾತ್ಪರ್ಯ ಹೇಳ್ತಾರ ನೋಡ್ರಿ, ಕಮಲದಂತೆ ಪ್ರಸನ್ನ ವದನ ಅಂದ್ರೆ ಮುಖ. ಫೇಸ್ ಈಸ್ ಇಂಡೆಕ್ಸ್ ಆಫ್ ಎ ಪರ್ಸನ್. ಕಮಲ ಪ್ರಸನ್ನ ವದನವುಳ್ಳ ಮೈತ್ರಿ ಕೇಳು, ಸತ್ವಶೀಲ ಗುಣರಾದಂತ ದೇವತೆಗಳಾದರೂ ಕೂಡ ನಾನೆಂಬ ಭ್ರಮೆ, ಅಜ್ಞನೆಂಬ ಭ್ರಮೆ, ಜಗತ್ತು ಸತ್ಯವೆಂಬ ಭ್ರಮೆ ಇವುಗಳು ಸುಳ್ಳು ಇರುವುದೆಂದು ತಿಳಿಯದಕ್ಕೆ ಆಶ್ಚರ್ಯವುಳ್ಳವರಾಗಿರುತ್ತಾರೆ. ಅಂದ ಮೇಲೆ ಇನ್ನು ಅನ್ಯ ಪುರುಷರು ಪಾಡೇನು? ಶಿವ ಎನ್ನುವ ಅಂತ ಅರ್ಥ. ತುಪ್ಪ ತಿಂತೆಲಿನ ಹಿಂಗಾಗ್ಯಾವ. ದೊಡ್ಡ ಮೆಣಸಿನಕಾಯಿ ಮತ್ತೊಂದೇನ್ರಿ ತಿನ್ನೋದು ಹೆಚ್ಚಿಗೆ ಏನ ಅಂತಿದ್ರಲ್ಲ, ದುಂಡಣ್ಣ ಅದರನ್ನ ಉಳ್ಳಾಗಡ್ಡಿ ರೀ, ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ, ಮತ್ತ ಇನ್ನೊಂದ್ ಏನ ಅಂತಾರಲ್ರಿ
ಕುರಶನಿ ಚಟ್ನಿ. ಪುಂಡಿ ಪಲ್ಯ ರೀ, ಪುಂಡಿ ಪಲ್ಯ. ಪುಂಡಿ ಪಲ್ಯ ತಿನ್ನೋರ್ಗೆ ಏನ್ ತಿಳಿತೈತಿ? ತುಪ್ಪ ತಿಂದ ತಿಳಿದ್ರೆ ಹಿಂಗಾಗೈತಿ, ಇಲ್ಲ ಪುಂಡಿ ಪಲ್ಯ ತಿಂದವ್ರಿಗೆ ಏನಾಗ್ತತಿ ಅಂತಾರ. ಇವರಿಗೆ ಆಶ್ಚರ್ಯ ಉಳ್ಳ ಅಂದ ಮೇಲೆ ಅನ್ಯ ಪುರುಷರಿಗೆ ತಿಳಿಲಿಕ್ಕೆ ಶಕ್ಯವಾದೀತೆ ಹೇಳು ಮೈತ್ರಿ? ಸಾಧ್ಯ ಇಲ್ಲ. ಕತ್ತಲೆಯು ನಾಮರೂಪಾದಿ ವಸ್ತುಗಳನ್ನು ಆವರಿಸಿಕೊಂಡಂತೆ ಅವಿದ್ಯೆಯು ಇವರ ಬುದ್ಧಿಗಳನ್ನು ಮುಚ್ಚಿಕೊಂಡಿರುತ್ತದೆ. ಆದ್ದರಿಂದ ತಮೋ ರೂಪಿಂದ ಇರುತ್ತದೆ. ಬಂದ್ ಮಾಡೋದು. ಬಳಿಕ ಆ ಅವಿದ್ಯೆಯು ಹೇಗೆ ಮಾಯಾರೂಪಿಯಿಂದ ತೋರುತ್ತದೆ ಎಂದು ಯಾಕೆ ಕೇಳಿದರೆ ಉತ್ತರವನ್ನು ಹೇಳುತ್ತಾರೆ. ಎಲ್ಲವನ್ನ ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ ಚಂದ ಬರ್ದಾರ ನೋಡ್ರಿ. ನೋಡ್ರಿ, ಇದನ್ನ ಮೂಲ ಬರೆದವರು ನಿಜಗುಂಡ್ರು 1500 ಇಸ್ವಿ ಒಳಗೆ. ಮುಂದೆ ಅವರ ಸಿದ್ಧಾರೂಢರಾಗಿ ಹುಟ್ಟಿ ಬಂದು ಅದನ್ನ ಅವತರಿಸಿ ಬಂದ್ರು. ಹುಟ್ಟಿ ಬಂದ್ರು ಅನ್ನೋಕಿನ್ನ ಅವತರಿಸಿ ಬಂದ್ರು. ಶಿವನ ಅವತಾರ ಅಂತ ಹೇಳ್ತೀವಿ ನಾವು ಸಿದ್ಧಾರೂಢರಿಗೆ. ಅವತಾರಿಕರೇ ಅವರು. ನಾನು ಹಿಂದೆ ಬರೆದಿದ್ದನ್ನ ಇವರು ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ. ನನ್ನ ಪದಗಳನ್ನ ಭಜನೆ ಪದ ಮಾಡ್ಯಾರ ಇವರು. ಸತ್ತಾಗ ಹಾಡಾಕ್ ಉಪಯೋಗ ಮಾಡಾಕತ್ತಿದ್ರು ಸಿದ್ಧಿಸಿ. ಇವನ್ನೆಲ್ಲ ನಿಜಗುಂಡ್ರು ಇವನ್ನೆಲ್ಲ ಹಾಡನ್ನ ಮಂದಿ ಭಜನೆ ಪದ ಆಗಿದ್ವು. ಎದಕ್ಕಪ್ಪ ಭಜನೆ ಅಂದ್ರೆ ಸತ್ತಾಗ ಹಾಡಾಕ್. ಛೇ ಛೇ ಛೇ, ತಿಳ್ಕೊಳಕಂತೂ ಏನು ಅದ್ರ ಬಗ್ಗೆ ಅರ್ಥ ಯಾರಿಗೂ ಆಗಿದ್ದಿಲ್ಲ ಇಲ್ಲ ಅಂತ ತಿಳ್ಕೊಡ್ರಲ್ಲ. ಮತ್ತ ಅವತರಿಸಿದ್ರು ಸಿದ್ಧಾರೂಢರಾಗಿ. 20ನೇ ಶತಮಾನದಾಗ 500 ವರ್ಷ ದಾಟಿ 500 ವರ್ಷದಿಂದ ಮತ್ತ ಆದಂತ ಬರೆದಂತದ್ದನ್ನ ಇಲ್ಲಿ ಹೇಳ್ಕೊಂತ ಬಂದ್ರು, ಜನರಿಗೆ ಪ್ರಚಾರ ಮಾಡ್ಕೊಂತ ಬಂದ್ರು. ಅವರು ಹೇಳಿದ್ದನ್ನ ಇವರು ಶಿವಪುತ್ರಪ್ಪನವರು ಪ್ರಶ್ನೆ ಎಬಿಸಿ ಬರೀತಾರ ನೋಡ್ರಿ. ಹೆಂಗೈತೆ ನೋಡ್ರಿ ಸಂಬಂಧ. ಎಲ್ಲಿಯ ಬೆಟ್ಟ, ಎಲ್ಲಿ ನೆಲ್ಲಿಕಾಯಿ, ಎತ್ತ ಸಂಬಂಧ. ಸಮುದ್ರ ಎಲ್ಲೈತೋ, ಉಪ್ಪು ಎಲ್ಲೈತೋ, ನೆಲ್ಲಿಕಾಯಿ ಎಲ್ಲೈತೆ ನೋಡಿ ಸಂಬಂಧ ಹೆಂಗೈತಿ. ಆ ಅವಿದ್ಯೆಯು ಹೇಗೆ ಮಾಯಾರೂಪಿಯಿಂದ ತೋರುತ್ತದೆ ಎಂದು ಕೇಳಿದರೆ ಉತ್ತರವನ್ನು ಹೇಳುತ್ತಾರೆ. ಹೆಂಗೆ ಸರ್ ನೋಡ್ರಿ ಪ್ರಶ್ನೆ. ಇಲ್ಲದುದಾಗಿಯೂ ಉಳ್ಳನಿಸಿ ತೋರುತ್ತ ಎಲ್ಲೆಲ್ಲಿ ನೋಡಲು ತನ್ಮಯನಾಗಿ ಬಲ್ಲವರ್ಗಾದೊಳಂ ಅಚ್ಚರಿ ತೋರುತ್ತ ಈ ಪರಿಯಲ್ಲಿ ಇರ್ಪುದು ಅದು ಮಾಯೆ ಮನದನ್ನೇ ಪ್ರಿಯಳೆ ಅಂದರೆ ಇಲ್ಲಿ ಮನಕ್ಕೆ ಹನ್ನೆರಡಾದವಳೆ. ನಿನ್ನೆ ಅರ್ಥ ಮಾಡಿದ್ದೆ ನಾನು. ಮನಕ್ಕೆ ಹನ್ನೆರಡಾದವಳೆ ಮನಕ್ಕೆ ಸಾಕ್ಷಿಯಾದಂತಹ ತುರಿಯಳೆ ಅಂದಂಗ. ಏನ್ರಿ ಉಪಮಾ ಅಲಂಕಾರ ನಿಜಗುಂಡ್ರದಾತು ಶರಣರದಾತು ಉಪಮಾ ಅಲಂಕಾರದಾಗ ಮುಗಿಸ್ತಾರ ನೋಡ್ರಿ ಶಾಸ್ತ್ರ. ಹೆಂಗದ ಇದು ಮಾಯೆ? ಸ್ವತಃ ತಾನು ಇಲ್ಲದಿದ್ದರೂ ಉಳ್ಳೆನಿಸದಂಗ ಇದ್ದಂತೆ ತೋರ್ತದೆ. ಆಭರಣ ಇಲ್ಲ, ಆದ್ರ ಆಭರಣ ತೋರಾಗತ್ತದ. ಬಂಗಾರನ ತೋರಾಗತ್ತೈತಿ, ಆಭರಣ ಆಗಿ ತೋರಾಗತ್ತದ. ಇಲ್ಲದಿದ್ದರೂ ಸ್ವತಃ ಸ್ವರೂಪದಿಂದ ಇಲ್ಲದಿದ್ದರೂ ಉಳ್ಳೆನಿಸಿ ತೋರ್ತಾ ಇರುವಂತಹ ಈ ಮಾಯೆ ಪ್ರತೀತಿಯಾಗುತ್ತಾ ಎಲ್ಲೆಲ್ಲಿ ನೋಡಿ ಎಲ್ಲಿ ಕಂಡಾಗಿ ಆದ್ರೂ ಕೂಡ ತನ್ಮಯವಾಗಿ ಎಲ್ಲ ಕಡೆಗೆ ಇದ್ದುಕೊಂಡು ಬಲ್ಲ ವರ್ಗಾದೊಳೆ ವಿದ್ವಾಂಸರಿಗಾದರೂ ಪಂಡಿತರಿಗಾದರೂ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಈ ಪರಿಯಲ್ಲಿ ಇರ್ಬೋದು. ಈ ರೀತಿಯಾಗಿರುವುದರಿಂದ ಮನದನ್ನೇ ಪ್ರಿಯಳೇ ಅದು ಮಾಯೆ ಎಂದು ಹೇಳಿಸಿಕೊಳ್ಳುವುದು. ತಾತ್ಪರ್ಯ: ಹೇ ಪ್ರಿಯಳೇ ಕೇಳು, ಮಾಯೆಯು ಅಂದರೆ ಮಾ ಸಾ ಮಾಯ. ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲವೋ ಅದು ಮಾಯ. ಯಾವುದು ಇಲ್ಲವೋ ಆದರೂ ಇದ್ದಂತೆ ತೋರುತ್ತದೆಯೋ ಅದು ಮಾಯೆ. ಬರ್ಕೊಂಡಿರ್ಬೇಕ. ಮಾಯಾದ ಉತ್ಪತ್ತಿ ಮಾ ಸಾ ಮಾಯ. ಯಾವುದು ಇಲ್ಲವೋ ಆದರೂ ತೋರುತ್ತದೆಯೋ ಅದು ಮಾಯೆ. ಹಾವು ಇಲ್ಲ, ಏನೈತಿ? ಹಗ್ಗ ಐತಿ, ಹಗ್ಗದಾಗ ಹಾವು ತೋರಾಗತ್ತದ, ಅದು ಮಾಯೆ. ಕಪ್ಪೆ ಚಿಪ್ಪದ ಬೆಳ್ಳಿ ತೋರಾಗತ್ತೈತಿ, ಅದು ಮಾಯೆ. ಮೃಗಜಲ ಬಂಜರು ಭೂಮಿ ಅದ, ನೀರು ತೋರಾಗತ್ತದ, ಮಾಯೆ. ಗಗನ ಕುಸುಮ ಮೊಲದ ಕೋಡು ಇವೆಲ್ಲ ಇಲ್ಲದೆ ತೋರ್ತವೆ, ಇವೆಲ್ಲ ಮಾಯೆಗೆ ಉದಾಹರಣೆಗಳು. ಅದು ಇಲ್ಲದಿದ್ದರೂ ಎಲ್ಲ ಕಡೆಗೆ ಉಂಟೆಂದು ತೋರುತ್ತದೆ. ಜಗತ್ತು ಇಲ್ಲ, ತೋರುತ್ತದೆ. ಶರೀರ ಇಲ್ಲ, ತೋರುತ್ತದೆ. ಇವೆಲ್ಲ ಮಾಯ.
ಮಹಾಬುದ್ಧಿವಂತರಿಗೂ, ಪಂಡಿತರಂದ್ರೆ ಏನ್ರಿ, ಮಹಾಬುದ್ಧಿವಂತರಿಗೂ ವಿಜ್ಞಾನಿಗಳಿಗೂ ಕೂಡ ಇದು ಆಶ್ಚರ್ಯವನ್ನು ಉಂಟು ಮಾಡುವುದರಿಂದ ಇದಕ್ಕ ಮಾಯೆ ಮಾಯೆ ಅಂದ. ಒಂದೇ ಅವಿದ್ಯೆ. ಇನ್ನ ಅದ ಅವಿದ್ಯೆ ಹೇಗೆ ಮೋಹ ರೂಪದಿಂದ ತುರುತ್ತದೆ ಎಂದು ಕೇಳಲು ಉತ್ತರವನ್ನು ಹೇಳುತ್ತಾರೆ. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ. ತನ್ನ ಅಹಂಭ್ರಮೆಯನ್ನು ಎಂದು ನಿಲಲಿಯದೆ ಉನ್ನತವಾದ ಅನ್ಯರತಿಯನ್ನು ತನ್ನೋಳು ಎಸಗಿ ಕಾಡುತ್ತಿರುವುದು. ಅರಿವುಳ್ಳರೂ ಮುನ್ನೋಡಲ್ಲದು ಮೋಹವೆನಿಪುದು. ತನ್ನ ಅಹಂಭ್ರಮೆಯನ್ನು, ನಾನೆಂಬ ಭ್ರಾಂತಿಯನ್ನು ಎಂದೂ ಯಾವ ಕಾಲಕ್ಕಾದರೂ ನೀಗಿ ತ್ಯಜಿಸಿ ನಿಲಲಿಯದೆ ಇರಗೊಡದೆ ಉನ್ನತವಾದ ಅಧಿಕವಾದ ಹೆಚ್ಚಿನದಾದ ಅನ್ಯರತಿಯನ್ನು, ಬೇರೆ ಪ್ರೇಮವನ್ನು ತನ್ನಲ್ಲಿ ಉಂಟು ಮಾಡಿ ಕಾಡುತ್ತಿರುವುದು, ಉಪದ್ರವವನ್ನು ಉಂಟು ಮಾಡುತ್ತಿರುವುದು. ಅಂದ್ರ ತನ್ನಲ್ಲಿನ, ಅಂದ್ರೆ ತನ್ನ ಸ್ವರೂಪದಲ್ಲಿನ ತೋರ್ತಾ ಇರುವಂತಹ ಅಹಂಕಾರಗಳನ್ನೇ ಕೂಡಿಕೊಂಡು ತಾದಾತ್ಮ್ಯನಾಗಿ ಬಳಿಕ ಮೊದಲ ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಮೋಹವನ್ನು ಉಂಟು ಮಾಡ್ತದೆ. ಮೊದಲ ತನಗ ಆವರಣ ಮಾಡ್ತದೆ, ಆಮ್ಯಾಗ ಅನಾತ್ಮದಲ್ಲಿ ಮೋಹ ಉಂಟು ಮಾಡ್ತದೆ. ಮತ್ತೊಬ್ಬರ ಕೈಗೆ ಮಸಿಗೆ, ಮತ್ತೊಬ್ಬರ ಮುಖಕ್ಕೆ ಮಸಿ ಬೆಳಿಬೇಕಾದ್ರೆ ಮೊದಲು ಏನ್ ಮಾಡ್ಬೇಕ್ರಿ? ನಮ್ ಕೈಗೆ ಹಚ್ಕೊಂಡಾಗ ಮತ್ತೊಬ್ಬರಿಗೆ ಹತ್ತತ್ರಿ. ಮತ್ತೊಬ್ಬರಿಗೆ ಹಚ್ಬೇಕಾದ್ರೆ ಮೊದಲು ನಮ್ಮ ಕೈಗೆ ಹಚ್ಕೋಬೇಕಂತ. ಹಂಗ ಮೊದಲ ನಮ್ಗ ನಮ್ಮ ಅಹಂಕಾರ ಒಳಗೆ ತಾದಾತ್ಮ್ಯ ಮಾಡ್ಕೊಂಡು ಅಲ್ಲೇ ಭ್ರಮ ಉಂಟಾಗಬೇಕು. ಅದು ಮುಂದೆ ದೇಹಾದಿ ಅನಾತ್ಮ ವರ್ಗದಲ್ಲಿ ಮೋಹ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡ್ತದೆ. ಅಂದರೆ ಅಹಂಕಾರ ಮಮಕಾರ ರೂಪಗಳಿಂದ ಬಂಧವನ್ನು ಉಂಟು ಮಾಡಿ ಅನೇಕ ಜನ್ಮಗಳನ್ನು ಕೊಟ್ಟು ನಮಗ ಕಾಟ ಕೊಟ್ಟು ತ್ರಾಸು ಕೊಟ್ಟು ಬೆವರು ಸುರಿಸಿ ದಣದು ಸಾಕಾಗಬೇಕು. ಸುಮ್ಮನೆ ಖಾಲಿ ಪುಕ್ಸಟ್ಟಿ ಉಪದ್ರವ ಅಂದ್ರೆ ಏನ್ರಿ? ಏನಾದ್ರು ಲಾಭ ಎಲ್ಪ ಅವಶ್ಯಕತೆ ಅಂದ್ರೆ ಮಾಡ್ಲಿ, ಏನು ಲಾಭ ಇಲ್ಲ ಅದ್ರಿಂದ. ಕಾಡೋದು, ಸುಮ್ಮನೆ ಕಾಡೋದು, ಏನು ಲಾಭ ಇಲ್ಲ, ಸುಮ್ಮನೆ ಕಾಡ್ತೈತ. ಕಾಡುತ್ತಿರುವುದು, ಉಪದ್ರವವನ್ನು ಉಂಟು ಮಾಡುವುದು. ಅರಿವುಳ್ಳವರು ಜ್ಞಾನಿಗಳು ಮೊದಲು ವಿಚಾರ ಮಾಡಿ ನೋಡಿದರೆ ಆ ವಿದ್ಯೆಯು ಮೋಹವೆನಿಪುದು. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ ಅಂತ ನೋಡ್ರಿ. ಇಲ್ಲ ಅವ್ರು ಏನ್ ಮಾಡ್ಯಾರ, ಪ್ರೇಮ ರೂಪವಾಗಿದ್ದು ಅಂತ ಬರ್ದಾರ. ಇದು ಹಂಗ್ ಬರಿಬಾರ್ದು. ಇರ್ಲಿ, ದೊಡ್ಡವರು ಬರ್ದಾರಂದ್ರೆ ನಾವು ಅದನ್ನ ಮೋಹ ಅಂದ್ರೆ ತಪ್ಪು ತಿಳುವಳಿಕೆ ರೂಪ ಅಂತ ಅದ ತಿಳ್ಕೊಬೇಕು. ಬಹಳ ಮಂದಿಗೆ ಮೋಹ ತಪ್ಪು ತಿಳುವಳಿಕೆ ಅನ್ನೋದು ಗೊತ್ತಿಲ್ಲ. ಏನು ಅನ್ನಕ್ ಬರಂಗಿಲ್ಲ, ಸುಮ್ಮನೆ ಇಲ್ಲಿ ಬರ್ಕೊಂಡ್ಬಿಟ್ರ ನೀವು. ಅವ್ರ ಮೋಹ ಅಂದಾರ. ಮತ್ತೂ ಮೋಹಕ್ಕೆ ಏನಂದಾರ, ಪ್ರೇಮ ಅಂದಾರ ಅವರು. ಅದರ ವಿಶೇಷ ಅರ್ಥ ಇಲ್ಲಿ ಶಾಸ್ತ್ರೀಯ ಶಬ್ದ ಅದು. ಈ ಡಿಕ್ಷನರಿ ಮೀನಿಂಗ್ ತಗೊಂಡ್ರೆ ಮೋಹ ಅಂದ್ರೆ ಪ್ರೇಮ ಅಂತ ಅನಿಸ್ತದ. ಮಕ್ಕಳ ಮ್ಯಾಗ ಬಹಳ ಲೋಭ ಮೋಹ ಅದನ್ರಿ. ಅವ ಹೆಂಡತಿ ಮ್ಯಾಗ ಬಹಳ ಮೋಹ ಉಳ್ಳವದನ್ರಿ. ರೊಕ್ಕದ ಮ್ಯಾಗ ಬಹಳ ಮೋಹ ಅದಾನಲ್ರಿ. ಆ ಶಬ್ದದಾಗ ಹಂಗ ಅರ್ಥ ಮಾಡ್ಯಾರ ಅಪ್ಪೋರಿದ್ದು. ಪ್ರೇಮ ಉಳ್ಳವದಾನ ಅಂತ ಅರ್ಥ. ಆದ್ರೆ ನಾವು ಶಾಸ್ತ್ರೀಯ ಶಬ್ದ ಇರುವುದರಿಂದ ಅದನ್ನ ಮೋಹ ಅಂದ್ರೆ ಪ್ರೀತಿ ಅಂತ ಅರ್ಥ ಮಾಡಬಾರದು, ತಪ್ಪು ತಿಳುವಳಿಕೆ ಅಂತ ಅರ್ಥ ಮಾಡುದು. ಸುಖ ಇದ್ದಲ್ಲೇ ಬಿಡುವುದು, ಇಲ್ಲದಲ್ಲೇ ಹುಡುಕುವುದು ತಪ್ಪು ತಿಳುವಳಿಕೆಗೆ ಮೋಹ ಅಂತಾರ್ರಿ. ಅಲ್ಲಿ ಪ್ರೇಮ ರೂಪವಾಗಿ ತೋರುವುದನ್ನ ತೆಗೆದು ಹಾಕಿ ತಪ್ಪು ತಿಳುವಳಿಕೆಯ ರೂಪವಾಗಿದೆ ಅಂತ ಬರ್ಕೊಡ್ರಿ. ನಮ್ಮ ಅಪ್ಪವ್ರು ಹೇಳಿದ್ದ, ನಾನು ಹೇಳಾಗತ್ತಿಲ್ಲ. ನಮ್ಮ ಚಿದ್ರೂಪಾನಂದ ಸ್ವಾಮೀಜಿ ನಮಗೆ ಹೇಳಿದ್ರು, ನಾನು ನಿಮಗೆ ಹೇಳಾಗತ್ತೆ. ಬಳಿಕ ಅಂದ್ರೆ ಏನ್ ಹೇಳ್ದಂಗಾತು ತಾತ್ಪರ್ಯ? ತನ್ನಲ್ಲಿ ಪ್ರತೀತಿಯಾದ ಅಹಂಕಾರಗಳನ್ನೇ ಕೂಡಿಕೊಂಡು ತಾದಾತ್ಮ್ಯ ಭಾವನೆಯಿಂದ ಕೂಡಿಕೊಂಡು ಮೊದಲ ಕಳ್ಳರು ಕೂಡ ಮೊದಲು ಕಳುವಾಗಿ, ನಾವು ಕಳ್ಳರಾಗ್ಬೇಕಂದ್ರೆ ಮೊದಲು ಕಳ್ಳರು ಕೂಡ ಹೋಗ್ಬೇಕು. ನಾವು ಅವ್ನು ಕೂಡ ಕಳ್ಳರಾಗಿ ಹೋಗಿ ನಾವು ಕಳು ಮಾಡಕ್ ಕಲಿಬೇಕಂತ. ಹಂಗ ಅದು ಏನ್ ಮಾಡ್ತೈತಿ, ಅಹಂಕಾರದೊಂದಿಗೆ ಕೂಡ್ಕೋತೈತಿ ಅಜ್ಞಾನ. ಆಮ್ಯಾಗ ದೇಹಾದಿ ಅನಾತ್ಮ ವರ್ಗಗಳು ಕೂಡ್ಕೊಂಡು ಮೋಹವನ್ನು ಉಂಟು ಮಾಡ್ತೈತೆ. ನಾನ ದೇಹ ಅನ್ನುವಂತ ಭ್ರಾಂತಿಯನ್ನು ಹುಟ್ಟಿಸ್ತದೆ.
ಮೊದಲ ಅಹಂಕಾರದಾಗ ಕುಡ್ಕೋತದ, ಆಮ್ಯಾಗಿಂದ ದೇಹದಾಗ ಕುಡ್ಕೋತದ. ಅಂದ್ರೆ ಏನಾಯ್ತು ಅಂದ್ರೆ ಅಹಂಕಾರ ಮಮಕಾರ ರೂಪಗಳಿಂದ ಇದು ನಮ್ಮನ್ನು ಕಟ್ಟಿ ಹಾಕಾಗತ್ತದ, ಬಂಧವನ್ನು ಉಂಟು ಮಾಡ್ತದ. ಅದರಿಂದ ಬಂಧ ಉಂಟು ಮಾಡೈತಂದ್ರೆ ಏನ್ ಮಾಡೈತಿ? ಅನೇಕ ಜನ್ಮಗಳಲ್ಲಿ ತಿರುಗಾಡಕತ್ತೈತಿ ನೋಡ್ರಿ. ಬಿಟ್ಟಿ ಗಂಟು ಹೊರದು ಬಂದು ಹೇಳಿದ್ರಲ್ಲ, ಪುಕ್ಷಟ್ಟಿ ಏನ್ ಲಾಭ ಇಲ್ಲ, ಗಂಟು ಹೊರದ ಎಷ್ಟು ಕೆಜಿ ಹೊರಗತ್ತೇವ್ರಿ ನಾವ್ ಎಷ್ಟು ತೂಕದೇವಲ್ಲ ಅಷ್ಟು ಹೊರಗತ್ತೆ ನೋಡ್ರಿ ಜನ್ಮದಾಗ. ಬಿಟ್ಟಿ ಗಂಟು ಏನ್ ಲಾಭ ಅದ ಇದು ಹೊತ್ಕೊಂಡು? ಇನ್ನ ಎಷ್ಟು ಜನ ಅಡ್ಡಾಡೋದು ಈ ಗಂಟು ಹೊತ್ಕೊಂಡ ಬಿಟ್ಟಿ ಗಂಟು. ಹಂಗೇನ್ ಅನ್ಬೇಡ್ರಿ, ಶಾಸ್ತ್ರ ಕೇಳಕ್ ಅನುಕೂಲ ಐತ್ರಿ. ಹಂಗೇನ್ ಅನ್ಬೇಡ್ರಿ, ಶಾಸ್ತ್ರ ಕೇಳಕ್ ಅನುಕೂಲ ಐತ್ರಿ. ತಿಳಿದ್ರೆ ಏನೈತಿ? ತಿಳಿದ ಮ್ಯಾಗ ಏನೈತಿ ಶರೀರದ? ತಿಳಿದ್ರಾಗಂತೂ ಏನಿಲ್ರಿ. ಮತ್ತ ಅದು ಹೇಳ್ರಿ. ತಿಳಿಬೇಕಂದ್ರೆ ಮತ್ತೆ ಹಂಗ ಹೊರೋದಲ್ಲ ಬಿಟ್ಟಿ ಗಂಟ. ಜನ್ಮಗಳನ್ನು ಕೊಟ್ಟು ಉಪದ್ರವವನ್ನು ಮಾಡುತ್ತದೆ. ಆದ್ದರಿಂದ ಬಲ್ಲವರು ಇದಕ್ಕೆ ತಪ್ಪು ತಿಳುವಳಿಕೆ ಉಂಟು ಮಾಡುವುದೇ ಅವಿದ್ಯೆ ಅಂದಾರ, ಮೋಹ ಅಂದಾರ. ಬಳಿಕ ಅವಿದ್ಯೆ ಅದು ಹೇಗೆ ಅಜ್ಞಾನ ರೂಪದಿಂದ ತೋರುತ್ತದೆ ಎಂದು ಕೇಳಿದ ಉತ್ತರವನ್ನು ಹೇಳುತ್ತಾರೆ. ಅಲ್ರಿ, ಈ ಅವಿದ್ಯೆಗ ಅಜ್ಞಾನ ಅಂದ್ರಲ್ಲ, ಅದ ಹೆಂಗ ಹೇಳ್ರಿ? ಅದಕ್ಕೆ ಹೇಳ್ತಾರ ನೋಡ್ರಿ ನಿಜಗುಂಡ್ರು. ತಾನು ಯಾರು? ಜಗವಿದೇನು? ಎಂತಾದುದು ಈ ತನು? ಏನೆಂದು ತಿಳಿಯಲಿಕ್ಕೆ ಎಡೆಯನು? ತಾನೇ ಏನೆಂದು ತಿಳಿಯಲಿಕ್ಕೆ ಎಡೆಯನು? ತಾನೀಯದೇ ಎಲ್ಲರೊಳರಿಪ್ಪ ಕಾರಣದಿಂ ಅಜ್ಞಾನಮಿದೆ ಎಂದು ಭಾವಿಸು ನೀರೇ. ಕಾರಣ ದಿಂ ತೋಬಕಲ್ಲೆ, ಆ ದಿಮ್ಮದಾಗಿಂದ ನ ಹೋಗ್ತತೆ, ಉಳಿತತೆ. ಅಜ್ಞಾನಂ ಆಗ್ತತೆ, ಈ ಉಳಿತತೆ. ಇದೆಂದು ಭಾವಿಸು ನೀರೇ. ಹಿಂಗ ಓದಾಕ ಕಲೀರಿ. ಪ್ರಯತ್ನ ನಾನು ಹೇಳಿಕೊಡಕತ್ತೀನಿ ಅಲ್ಲೇ ಪ್ರಯತ್ನ ಮಾಡೋರು ಮಾಡ್ರಿ, ಮಾಡದೆ ಇದ್ದವ್ರು ಬಿಡ್ರಿ. ನಾವ್ರಿ ಏನ್ ಮಾಡಕ್. ತಾನಾರು? ಏ ನೀರೇ, ಸ್ತ್ರೀಯಳೆ, ತಾನು ಯಾರು? ನೋಡ್ರಿ, ಜಗತ್ನಾಗ ಎಲ್ಲಾರು ಏನ್ ಮಾಡಕತ್ತಾರಂದ್ರ ತಾನಾರಂತ ವಿಚಾರ ಬಿಟ್ಟಾರ. ತಾನಾರಂತ ವಿಚಾರ ಮಾಡಿದ್ರೆ ಅದಕ್ಕೆ ವಜ್ಜೆ ಬರ್ತೈತಿ, ಮಾಯೆಗೆ, ಅವಿದ್ಯೆಗೆ. ಅದನ್ನ ಬಿಟ್ಟು ಬೇರೆ ವಿಚಾರ ಮಾಡು, ಅದು ನಿನಗೆ ಏನು ತ್ರಾಸ ಮಾಡಿಲ್ಲ ತಮ್ಮ. ನಾವೇನ್ ಮಾಡೇವಿ? 199 ಮಂದಿ ನಾನ್ ಯಾರನ್ನು ವಿಚಾರ ಇಲ್ಲ, ಇದೇನು ಜಗತ್ತು ಅಂತ ಹೊಂಟೇವಿ ನಾವು. ತಾನಾರು? ಜಗವಿದೇನು? ತೋರುವ ಜಗತ್ತಾದರೂ ಏನು? ಈ ಶರೀರವು ಎಂತಾಗಿದೆ, ಹೇಗೆ ಆಗಿದೆ, ಯಾವ ರೀತಿಯಿಂದಲೂ ಕೂಡ ತಿಳಿಯಲಿಕ್ಕೆ ಅವಕಾಶವನ್ನು ತಾನು ಮಾಡಿಕೊಡದೆ ಎಲ್ಲರೊರಿಪ್ಪ ಕಾರಣದ ಎಲ್ಲರಲ್ಲಿಯೂ ಇರುವ ಕಾರಣದಿಂದ ಅಜ್ಞಾನವಿದೆ ಎಂದು, ಇದು ಅಜ್ಞಾನವಿರುತ್ತದೆ ಎಂದು ತಿಳಿ ಭಾವಿಸು ನೀರೇ. ಸ್ತ್ರೀಯಳೇ, ಮೈತ್ರೇಯಿ, ಕೇಳೋ. ಈ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸಾದುಗಳಲ್ಲಿ ನಾನು ಯಾರು ಇರಬಹುದು? ಏನು ನಾನು ಶರೀರದೇನು? ಏನ್ ನಾನು ಇಂದ್ರಿಯ ಅದೇನು? ಏನ ಮನಸ್ಸದೇನು? ಏನ ಪ್ರಾಣ ಅದೇನು? ಏನ ಬುದ್ಧಿ ಅದೇನು? ಏನ ಸ್ಮರಣೆ ಮಾಡುವಂತ ಚಿತ್ತ ಅದೇನು? ಏನ ಅಹಂಕಾರ ನಾನದೇನು? ಏನು ಇವ್ಯಾವು ನಾನು? ಇವುಗಳಲ್ಲಿ ನಾನು ಯಾರು ಇರಬಹುದು? ಈ ತೋರುವ ಜಗತ್ತು ಸತ್ಯವೋ ಮಿಥ್ಯವೋ? ರೇತೋ ರಕ್ತಗಳಿಂದ ಜಡಗಳಾಗಿದ್ದರಿಂದ ಈ ಶರೀರವು ಇಗಳಿಗಂತೆ ಹೇಗೆ ಆಯ್ತು? ಜಡದಿಂದ ಜಡ ಹೆಂಗ್ ಉತ್ಪತ್ತಿ ಆದ್ರಿ? ಜಡದಿಂದ ಜಡ ಉತ್ಪತ್ತಿ ಹೆಂಗಾತು? ರೇತೋ ರಕ್ತಗಳ ತಂದೆಯ ರೇತಸ್ಸು, ತಾಯಿಯ ರಕ್ತದಿಂದ ಹುಟ್ಟೇನೆ ಅಂತೀರ ವಿಜ್ಞಾನಿಗಳು. ಅವು ಚೇತಸ್ ಅದಾವ, ಏನು ಚೇತನ ಅದಾವ, ಜಡ ಅದಾವ? ಜಡ ಅದಾವ. ಮತ್ ಜಡದಿಂದ ಜಡ ಹೆಂಗ್ ಹುಡ್ತ್ರಿ? ವಿಚಾರ ಮಾಡಕ್ ಹಚ್ಚೈತೆ ನಮ್ಮೇರದು. ಸಿದ್ಧಾರೂಢ ಮಠಕ್ಕೆ ಹೊಕ್ಕ ಮ್ಯಾಗ ಗೊತ್ತಾಗೋದು, ಗುರುವಿನ ಹತ್ರ ಬಂದಾಗ ಗೊತ್ತಾಗೋದು. ಅಲ್ಲಿ ಮಠ ಇದು ವಿಚಾರ ಮಾಡಕ್ ಅವಕಾಶ ಕೊಟ್ಟಿಲ್ಲ. ವಿಚಾರ ಮಾಡೋಕೆ ಅವಕಾಶ ಕೊಡದೆ ಸರ್ವ ಪ್ರಾಣಿಗಳಿಗೂ ದೇಹದಲ್ಲಿ ನಾನೆಂಬ ಬುದ್ಧಿಯನ್ನು, ಜಗತ್ತಂದ್ರೆ ಸತ್ಯತ್ವ ಬುದ್ಧಿಯನ್ನು ಮಾಡಿ ತಾನು ಆರು ಎಂಬುದನ್ನು ತಿಳಿಗೊಡದೆ ಇರುವುದರಿಂದ ಇದಕ್ಕೆ ಅಜ್ಞಾನವೆಂದು ಹೆಸರು ಬಂದಿದೆ.
ಬಳಿಕ ಅವಿದ್ಯೆಯು ಅದು ಹೇಗೆ ಅನೃತ ರೂಪ ಅಂದ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಉತ್ತರ ಹೇಳ್ತಾರ, ಅರಿವಿಂದ ನೋಡಲಿಕ್ಕೆ ಖುಷಿಯಾಗಿ ತಾನಾವ ತೆರದಿಂದ ಮರಳಿ ಕಾಣಿಸದೆಂದು ಪರಿಪಟ್ಟು ಪೂಪುವುದರಿಂದ ಅನೃತವೆಂದರಿವುದು ಮೈತ್ರಿ ನಿಜದಿಂದ. ಅರಿವಿಂದ ತನ್ನ ಸ್ವರೂಪದ ಜ್ಞಾನದಿಂದ ವಿಚಾರ ಮಾಡಿ ನೋಡಿದ್ರ, ಗುರು ಶಾಸ್ತ್ರಗಳ ಸಹಾಯ ತಗೊಂಡುಕೊಂಡು ತನ್ನ ಸ್ವರೂಪವನ್ನ ಜ್ಞಾನದಿಂದ ನೋಡಿದರೆ ಅವಿದ್ಯೆ ಏನು ಕಾಣೋದಿಲ್ಲ. ಅದು ಅವಿದ್ಯೆಯು ಕಾಣಲಿಕ್ಕೆ ಹೋಗಲು ಅದು ಸುಳ್ಳಾಗಿ ಅದು ಆವತರದಿಂದ ಅವಿದ್ಯೆಯು ಯಾವ ರೀತಿಯಿಂದಲೂ ಮರಳಿ ತಿರುಗಿ ಯಾವ ಕಾಲಕ್ಕೂ ತೋರುದಿಲ್ಲ. ಗುರು ಶಾಸ್ತ್ರದ ಬೆಳಕು ಬ್ಯಾಟ್ರಿ ಹಿಟ್ ನೋಡಿದ್ರ ಕಾಣುದಿಲ್ಲ. ಕತ್ತಲ್ದಾಗ ಅದ್ರ ವ್ಯವಹಾರ, ಅಜ್ಞಾನದಾಗ ವ್ಯವಹಾರ, ಜಗತ್ತಿನ ವ್ಯವಹಾರ. ಬೆಳಕ ಇಟ್ಟು ನೋಡಿದ್ರಿ ಅಂದ್ರೆ ನಿಮ್ಗೆ ತೋರುದಿಲ್ಲ, ಕಾಣಿಸೋದಿಲ್ಲ. ಪರಿಪಟ್ಟು ಪೂಪದು ದಿಕ್ಕೆಟ್ಟು ಓಡ್ತದ ನೋಡ್ರಿ, ಬ್ಯಾಟ್ರಿ ಹಿಡೀರಿ ಓಡೋಗ್ತದ ನಿಮ್ಮ ಹಾವು, ದಿಕ್ಕೆಟ್ಟು ಹೋಗ್ತೈತಿ. ಯಪ್ಪ ಸಿಗದಂಗ ಕೈ ಸಿಗದಂಗ ಹೋಗ್ತೈತಿ. ಹಂಗ ಜ್ಞಾನ ಕಾಲದಲ್ಲಿ ಅವಿದ್ಯೆ ಅನ್ನೋದು ಇಲ್ಲವೇ ಇಲ್ಲ, ದಿಕ್ಕೆಟ್ಟು ಹೋಗ್ತದ. ಇದು ಮೈತ್ರಿ ಸತ್ಯವಾಗಿ ಅನೃತವೆಂದು ಸುಳ್ಳೆಂದು ನೀನು ತಿಳಿ. ಗುರು ಶಾಸ್ತ್ರ ಸ್ವಾನುಭಾವಗಳಿಂದ ಜನ್ಯವಾದ ಜ್ಞಾನದಿಂದ ನೋಡಿದರೆ ಅಜ್ಞಾನವು ತೋರುವುದಿಲ್ಲ. ಜ್ಞಾನೋತ್ತರ ಕಾಲದಲ್ಲಿ ಪುನಃ ಎಂದು ದರ್ಶನವನ್ನು ಕೊಡುವುದಿಲ್ಲ. ದೀಪವನ್ನು ಹಿಡಿಯಲು ಕತ್ತಲು ಹೋಗುವುದು, ದೀಪವನ್ನು ತೆಗೆಯಲು ಕತ್ತಲು ಬರುವುದು. ಇದರಂತೆ ಜ್ಞಾನೋತ್ತರ ಕಾಲದಲ್ಲಿ ಮರಳಿ ಅವಿದ್ಯೆ ತೋರುವುದಿಲ್ಲ. ಒಬ್ಬ ಗುರುಗಳು ಶಿಷ್ಯನ ಕರೆದ್ರಂತ, ತಮ್ಮ ಅಲ್ಲಿ ಕತ್ಲಾಗೈತಿ ಪ್ರವಚನದಾಗ, ಅಲ್ಲಿ ಕುಂತ ಮಂದಿಗೆ ಕತ್ಲಾಗೈತಿ, ಅಲ್ಲಿ ಹೋಗಿ ಕತ್ಲೆಲ್ಲೈತಿ ನೋಡಿ ಅಲ್ಲಿ ಒಯ್ದಿ ಗ್ಯಾಸ್ ಇಟ್ಟು ಬಾ ಅಂತ ಕಳ್ಸಿದ್ರಂತ. ಅವ ಹೋದಂತ ಪಂಡಿತ ಶಾಣೆ ಇದ್ದವ ಶಿಷ್ಯ. ಇಲ್ರಿಪ್ಪ ಎಲ್ಲ ಕಡೆ ಹೋದೆ, ಎಲ್ಲ ಕಡೆ ಬೆಳಕ ಇತ್ತು, ಅದಕ್ಕೆ ಹೊಳೆ ತಗೊಂಬಂದೆ ಅಂದ. ಅಲ್ರಿ ಅವ ಗ್ಯಾಸ್ ತಗೊಂಡು ಹೋದಲ್ಲೆಲ್ಲ ಕತ್ತಲು ಇರ್ತೈತಲ್ಲ, ಅದು ಇಲ್ಲ. ಗ್ಯಾಸ್ ಕೈಯಾಗ ತಗೊಂಡಿ ಅಂದ್ರೆ ಕತ್ಲು ಓಡೋಗ್ತದ, ಕತ್ಲಿಗೆ ಅವಕಾಶ ಇಲ್ಲ. ಹಂಗ ಗುರು ಶಾಸ್ತ್ರಗಳನ್ನ ವಿಚಾರದ ಬಲದಿಂದ ನೀವು ವಿಚಾರ ಮಾಡಿದೆ ಅಂದ್ರೆ ಈ ಜಗತ್ತು ತೋರೋದೇ ಇಲ್ಲ, ಅದು ಇರಾಕ್ ಜಗಾನೇ ಇಲ್ಲ. ಕತ್ಲೆ ಬೆಳಕಿದ್ದಾಗ ಇರ್ತೈತೇನ್ರಿ? ಇರಂಗಿಲ್ಲ. ಎಲ್ಲಿ ಹೋತ? ಇದ್ರೆಲ್ಲ ಹೋಗೋದದ, ಇದ್ದಲ್ಲ, ಅದು ತೋರ್ತೈತಿ ಅಷ್ಟ, ಇಲ್ಲದು ಕತ್ತಲೆಗತ್ತೆ ಇದೈತಿ. ಯಾವುದು? ಅವಿದ್ಯೆ. ದಿಕ್ಕೆಟ್ಟು ಹೋಗ್ತದೆ. ಆದ್ದರಿಂದ ಇದಕ್ಕೆ ಅನೃತವೆಂದು ಹೆಸರು ಬಂದಿರುತ್ತದೆ. ಅರ್ಥಾತ್ ಇದು ಬ್ರಹ್ಮಜ್ಞಾನದಿಂದ ನಾಶವಾಗುವುದರಿಂದ ಇದಕ್ಕೆ ಅನೃತ ಅನೃತ ಅಂತ ಕರೆದಿದ್ದಾರೆ ಎಂಬ ಭಾವವು. ಕಲ್ಪಿತಂಗೆ ಅವಿದ್ಯಾ ಪಂಚಕ ತಗೋಬೇಕು, ವಿದ್ಯಾಪಂಚಕ ಅನ್ಬಾರ್ದು, ಅಲ್ಲಿ ಗ್ಯಾಪ್ ಬಿಡಬಾರ್ದು. ಸ್ವಲ್ಪ ಮಿಸ್ಪ್ರಿಂಟ್ ಆಗ್ಯಾವ, ಆದ್ರೂ ಕಡಿಮೆ ಪ್ರಿಂಟ್ ಮಿಸ್ಟೇಕ್ ಅದಾವ. ಈಗಿನ ಪುಸ್ತಕದಾಗ ಬಹಳ ಮಿಸ್ಟೇಕ್ ಅದಾವ. ಕಲ್ಪಿತಂಗೆ ಅವಿದ್ಯಾ ಪಂಚಕ, ಅಲ್ಲಿ ಗ್ಯಾಪ್ ಬಿಡಬಾರ್ದು, ಬರ್ಬೇಕಂತ. ಗ್ಯಾಪ್ ಬಿಟ್ರಂದ್ರೆ ಬರಿಬೇಕು, ಗ್ಯಾಪ್ ಬರದಿಲ್ಲ ಅಂದ್ರೆ ಕೂಡಿಸಿ ಬರಿಬೇಕು. ಅದು ಓದ್ಬೇಕು ಹೆಂಗ? ಕಲ್ಪಿತಂಗೆ ಅವಿದ್ಯಾ ಪಂಚಕ ನಿರೂಪಣೆ ಸೂತ್ರ 7ಕ್ಕೆ ಪದ 63. ಯಾರ ಮೂಲ ಗ್ರಂಥ ಹಿಡಿದಿರಿ ಅದ್ರಾಗ ಐತ್ ನೋಡ್ರಿ. ಇಲ್ಲಿ ಟೀಕಾ ತಾತ್ಪರ್ಯ ಬುಕ್ನಾಗ ತಪ್ಪ್ಯಾರ. ಇನ್ನು ಮುಂದಿನ ಸೂತ್ರದಲ್ಲಿ 8ನೇ ಸೂತ್ರದಲ್ಲಿ ಏನ್ ಹೇಳ್ತಾರ ಅಂದ್ರೆ, ಮಹದಾದಿ ಜಗದೋತ್ಪತ್ತಿ ಕ್ರಮ ನಿರೂಪಣೆ ಸೂತ್ರ 8ಕ್ಕೆ ಪದ 75 ಹೇಳೋರದ. ತೈತ್ರಿ ಉಪನಿಷತ್ ಅಭ್ಯಾಸ ಮಾಡೇವಲ್ಲ ನಾವು ಬೆಳಗಿನ ಕ್ಲಾಸ್ನಾಗ, ಅದರ ಸಾರಾಂಶ. ತಸ್ಮಾತ್ ಆತ್ಮನ ಆಕಾಶ ಸಂಭೂತಃ, ಆಕಾಶಾತ್ ವಾಯುರಗ್ನಿ, ಅಗ್ನಿರ್ ಆಪಃ, ಅಭ್ಯ ಪೃಥ್ವಿ, ಪೃಥ್ವ್ಯಾತ್ ಅನ್ನಂ, ಅನ್ನಾತ್ ಔಷಧಿಯ. ಹಂಗ ಆ ಪರಬ್ರಹ್ಮದಿಂದ ವಾಯು, ಇದು ಆಕಾಶ, ವಾಯು, ಅಗ್ನಿ, ಜಲ, ನೀರು, ಪೃಥ್ವಿ, ವನಸ್ಪತಿಗಳು, ಜೀವರಾಶಿಗಳು ಹುಟ್ಟಿದ್ವು ಅಂತ ತೈತರಿಯ ಶ್ರುತಿ ಹೇಳ್ತದೆ. ಸೃಷ್ಟಿ ಕನಿಷ್ಠ ಅಧಿಕಾರಿಗೂ ಉಪದೇಶದ ಸೃಷ್ಟಿ ಹೇಳೋದು. ಇಲ್ಲಿ ಅಧ್ಯಾರೋಪ ಮಾಡಕತ್ತಾರ, ಅಪವಾದ ಮಾಡಾಕ.
ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ ಈ ಒಂದು ಸೂತ್ರದಲ್ಲಿ ಮಹದಾದಿ ಜಗತ್ ಉತ್ಪತ್ತಿ ಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ಬಳಿಕ ಆ ಕಲ್ಪಿತದಲ್ಲಿ ತೋರಿದ ಮೂಲ ಪ್ರಕೃತಿಯಿಂದ ಮಹತ್ತು ಮೊದಲು ಮಹತ್ ಆಗ್ತದೆ. ಮೂಲ ಪ್ರಕೃತಿಯಿಂದ ಮಹತ್ನಿಂದ ಅಹಂಕಾರ, ಅಹಂಕಾರದಿಂದ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ ಎಂಬ 3 ಅಹಂಕಾರಗಳು ಉತ್ಪತ್ತಿ ಆಕಾವ. ಆ 3 ಅಹಂಕಾರದಿಂದ ಸತ್ವಗುಣ, ತಮೋಗುಣ, ರಜಗುಣಗಳೆಂಬ 3 ಗುಣಗಳು ಉತ್ಪತ್ತಿ ಆಕಾವ. ಆ 3 ಗುಣಗಳಿಂದ 3 ಲೋಕಗಳು ಉತ್ಪನ್ನ ಆಗುತ್ತವೆ ಎಂದು ಈ ಸೂತ್ರದಲ್ಲಿ ನಿರೂಪಣೆಯನ್ನು ಮಾಡುತ್ತಾರೆ. ಮದ್ದಿನ ಆನಿ ತಯಾರು ಮಾಡಾಕತ್ತಾರೆ, ಎದಕ್ಕ? ಸುಡಾಕ. ಹಂಗ ಇಲ್ಲಿ ಸೃಷ್ಟಿ ಅಧ್ಯಾರೋಪ ಮಾಡಾಕತ್ತಾರ, ಮುಂದೆ ಅಪವಾದ ಮಾಡಬಾರ ಮುಂದಿನ ಸಂಧಿಯೊಳಗೆ. ಅಂದ್ರ ಇಲ್ಲದ ಬ್ರಹ್ಮದಲ್ಲಿ ಇಲ್ಲದ ಜಗತ್ತನ್ನ ಆರೋಪ ಮಾಡಿ ಆ ಇಲ್ಲದ ಜಗತ್ತನ್ನ ಅಪವಾದ ಮಾಡಿ ತೋರಿಸಿ ಇದ್ದ ಬ್ರಹ್ಮವನ್ನ ತೋರಿಸುವುದು ಈ ಶಾಸ್ತ್ರಕಾರರ ಗುರಿ. ಇದು ತಿಳಿಮೂಲ ಪ್ರಕೃತಿಯಿಂದ ಅಹಮಾದಿ ಕಾರ್ಯ ಸಂಕುಳವು ಆದುದು ವೆಂದು ಹೆಂಗಳರನ್ನೇ. ಈ ಮೂಲ ಪ್ರಕೃತಿ ತನ್ನಲ್ಲಿ ತೋರಿದಂತ ಮೂಲ ಪ್ರಕೃತಿಯಿಂದ ಅಹಮಾದಿ ಮಹತ್ತು ಅಹಂಕಾರಾದಿಗಳ ಕಾರ್ಯ ಸಂಕುಳವು, ಕಾರ್ಯ ಸಮೂಹ, ಸಂಕುಳ ಅಂದ್ರೆ ಸಮೂಹ, ಆದುದೆಂದು ಆಗಿರುವುದೆಂದು ಹೆಂಗಳರನ್ನೇ. ಸ್ತ್ರೀಯರಲ್ಲಿ ಶ್ರೇಷ್ಠಳಾದವಳೇ ತಿಳಿ. ಸ್ತ್ರೀಯರು ಅಂತಂದ್ರೆ ಇಲ್ಲಿ ಏನರ್ಥ? ಅಧಿಕಾರಿ. ಸ್ತ್ರೀಯರ ಮಧ್ಯದಲ್ಲಿ ರತ್ನದಂತೆ ಒಪ್ಪುತ್ತಿರುವಂತಹ ಮೈತ್ರಿ ಅಂದ್ರ ಶಿಷ್ಯರಲ್ಲಿ ನಿಜವಾದ ಅಧಿಕಾರವುಳ್ಳವಳೆ ಅಂತ ಅರ್ಥ. ರತ್ನದಂತೆ ಒಪ್ಪುತ್ತಿದ್ದೀಯ. ರತ್ನಪ್ರಾಯ ಅಂದ್ರೆ ಏನ್ರಿ ಅಂದ್ರೆ ಅಧಿಕಾರಿ ಇದಿ, ನಾ ಹೇಳೋದು ನಿನಗೆ ತಿಳಿಯಾಗತ್ತದ, ನಿನ್ ಮುಖ ಹಳ್ಳಾಗತ್ತೈತಿ, ನನಗ್ ಕಾಣಾಗತ್ತೈತಿ ಅಂತ ಅರ್ಥ. ಕೇಳು, ಈ ಮೂಲ ಪ್ರಕೃತಿಯಿಂದ ಮಹತ್ತು ಅಹಂಕಾರ ಮೊದಲಾದ ಕಾರ್ಯಗಳಾದವು, ಈ ಮುಂದೆ ಹೇಳುವ ಪ್ರಕಾರ ಉತ್ಪನ್ನ ಆದವು ಎಂದು ಹೇಳುತ್ತಾರೆ. ಅವನ್ನ ತಿಳಿಯುವಂತವಳಾಗು ಮೈತ್ರಿ. ಈ ಬಳಿಕ ಕಾರ್ಯಕ್ಕೆ ಕಾರಣವಾದ ಪ್ರಕೃತಿಯು ಅನಾದಿಯಾಗಿದ್ದರೂ ಕೂಡ ಘಟದ ಪ್ರಾಗ್ ಅಭಾವದಂತೆ ಮಿಥ್ಯೆಯಾಗಿರುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ಅಭಾವಗಳು 4 ಅದಾವ. ಒಂದು ಪ್ರಾಗ್ ಅಭಾವ, ಒಂದು ಪ್ರಧ್ವಂಸ ಅಭಾವ, ಒಂದು ಅತ್ಯಂತ ಅಭಾವ, ಒಂದು ಅನ್ಯೋನ್ಯ ಅಭಾವ ಅಂತ 4 ಅಭಾವ ಹೇಳ್ತಾರೆ. ಇಲ್ಲಿ ಪ್ರಾಗ್ ಅಭಾವ ಹೇಳ್ತಾರೆ. ಹುಟ್ಟುವಕ್ಕಿಂತ ಮೊದಲ ಯಾವ್ದು ಅಭಾವ ಐತಿ ಅದಕ್ಕೆ ಪ್ರಾಗ್ ಅಭಾವ ಅಂತಾರೆ. ಪ್ರಾಗ್ ಅಂದ್ರೆ ಮೊದಲು. ಘಟ ಹುಟ್ಟೋಕ್ಕಿಂತ ಮೊದಲು ಘಟದ ಅಭಾವ ಐತಿಲ್ಲ, ಮಣ್ಣು ಐತಿ, ಅಲ್ಲಿ ಘಟ ಐತೇನು ಇಲ್ಲ. ಅದಕ್ಕೆ ಎಂತ ಅಭಾವ ಅಂತಾರದ? ಆ ಮಣ್ಣಿನಲ್ಲಿ ಘಟದ ಅಭಾವ ಐತಲ್ಲ, ಅದಕ್ಕೆ ಎಂತ ಅಭಾವ ಅಂತಾರ್ರಿ ಅಂದ್ರೆ ಪ್ರಾಗ್ ಅಭಾವ. ಹಂಗ ಕಾರ್ಯಕ್ಕೆ ಕಾರಣವಾದ ಪ್ರಕೃತಿಯು ಅನಾದಿಯಾಗಿದ್ದರೂ ಘಟದ ಪ್ರಾಗ್ ಅಭಾವದಂತೆ ಮಿಥ್ಯೆಯಾಗಿರುತ್ತದೆ ಎಂದು ಹೇಳುತ್ತಾರೆ. ಅದು ಅನಾದಿ ತೋರ್ಪುವುದರಿಂದ ಘಟಿತವೋ ಅದು ಕಲ್ಪಿತಾತ್ಮಕನಲ್ಲಿ ಒದವಿದ ವಿಕೃತಿ ತಾನಹುದಾಗಿ ಕೆಡುವುದು. ಅಂತೆ ಅದು ಮೂಲ ಪ್ರಕೃತಿ ನಿಖಿಳ ಬೀಜ. ಕಲ್ಪಿತಾತ್ಮನಲ್ಲಿ, ಕಲ್ಪಿತ ಪುರುಷನೇನು ಉತ್ಪತ್ತಿ ಹೇಳಿದ್ರಲ್ಲ, ಆ ಕಲ್ಪಿತ ಪುರುಷನಲ್ಲಿ ಅದು ತಾನು, ಆ ಮೂಲ ಪ್ರಕೃತಿಯು ಅನಾದಿ ತೋರ್ಪುವುದರಿಂದ ಉತ್ಪತ್ತಿ ಇಲ್ಲದೆ ಯಾವಾಗಲೂ ಇದ್ದಂತೆ ತೋರಿದರೂ ಕೂಡ ಘಟದಂತೆ ಸುಳ್ಳಾಗಿದೆ. ಉತ್ಪತ್ತಿ ಇಲ್ಲದೆ ಇದ್ದಂತೆ ತೋರಿದರೂ ಕೂಡ ಘಟದಂತೆ ಸುಳ್ಳಾಗಿದೆ. ನಿಖಿಳ ಬೀಜ, ಎಲ್ಲದಕ್ಕೂ ಕಾರಣವಾಗಿರುವ ಅಂತದು ಆ ಮೂಲ ಪ್ರಕೃತಿ. ಅಂತ ಮೂಲ ಕಾರಣವಾದ ಈ ಪ್ರಕೃತಿಯು ಒದವಿದ ಪ್ರಾಪ್ತವಾದ ವಿಕೃತಿ ತಾನು ಅಹುದಾಗಿ ಅನೇಕ ಕಾರ್ಯರೂಪ ವಿಕಾರವಾಗುವುದರಿಂದ ಕೆಡುವುದು, ಅದು ನಾಶವಾಗುತ್ತದೆ. ಮುಂದೆ ಹೇಳುವ ಪ್ರಕಾರ ಸಕಲ ಕಾರ್ಯಗಳಿಗೂ ಕಾರಣವಾದ ಪ್ರಕೃತಿಯು ಆ ಕಲ್ಪಿತ ಪುರುಷನ ದೃಷ್ಟಿಯಿಂದ ಅನಾದಿ ಇಲ್ಲದ್ದಾಗಿಯೂ ತೋರಿದಾಗ್ಯಾದರೂ ಅನೇಕ ವಿಕಾರಾತ್ಮಕವಾಗಿರೋದ್ರಿಂದ ಅದು ಘಟದಂತೆ ಸುಳ್ಳಾಗಿರುತ್ತದೆ. ಪ್ರಕೃತಿಯು ಬ್ರಹ್ಮದಂತೆ ಅನಾದಿಯಾದರೂ ಕೂಡ ಶಾಂತವಾಗಿರುವುದಲ್ಲದೆ ಅನಂತವಾಗಿರುವುದಿಲ್ಲ ಎಂಬ ಭಾವವು. ಬ್ರಹ್ಮ ಅನಾದಿ ಅನಂತದ, ಮಾಯೇನು ಅನಾದಿ ಅಂದ್ರಲ್ರಿ? ಹೌದು, ಮಾಯೇನು ಅನಾದಿ ಅದ, ಹುಟ್ಟಿಲ್ಲ ಅಂತದ. ಆದ್ರ ಅನಾದಿ ಶಾಂತ ಐತಿ, ಕೊನೆಗೆ ಶಾಂತ ಆಗ್ತದ. ಬ್ರಹ್ಮಜ್ಞಾನದಿಂದ ಇಲ್ದಂಗ ಆಗ್ತದೆ. ಬ್ರಹ್ಮ ಒಂದದ, ಅನಾದಿ ಅನಂತ ವ್ಯಾಪಕ ಅದ.
ಮಾಯೆ ಹೆಂಗದರಿ? ಅನಾದಿ ಶಾಂತ. ಅನಾದಿ ಇದಕ್ಕೆ ಹುಟ್ಟಿಲ್ಲ, ಆದ್ರ ಇದಕ್ಕೆ ನಾಶ ಐತಿ. ಆದ್ದರಿಂದ ಈ ಪ್ರಕೃತಿಯು ಬ್ರಹ್ಮದಂತೆ ಅನಾದಿಯಾದರೂ ಕೂಡ ಶಾಂತವಾಗಿರುವುದರಿಂದ ಆ ಬ್ರಹ್ಮ ಅಲ್ಲ, ಇದು ಮಾಯೆ. ಅನಂತವಾಗಿರುವುದಿಲ್ಲ, ಅಂತವುಳ್ಳದ್ದದ ಇದು. ಬಳಿಕ ಅಂತ ಮೂಲ ಪ್ರಕೃತಿಯಿಂದ ಮಹತ್ತು, ಅದರಿಂದ ವೈಕಾರಿಕಾದಿ 3 ಅಹಂಕಾರಗಳು ಉದಯವಾದವೆಂದು ಹೇಳುತ್ತಾರೆ. ಅದು ನಾನಾ ವಿಕೃತಿ ರೂಪಿಂದ ತೋರಿ ಪರಿಣಮಿಸಿದೊಡೆ ಮೊದಲು ಮಹತ್ತೆಂಬುದು. ಸುದತಿ ಕೇಳು, ಉದಿಸಿತು ಅಂತದು ತಾನ್ ಅಹಂ ತ್ರಿತಯದ ತೋರ್ಕೆಗೆ ಆದಿ ಕಾರಣವಕ್ಕು. ಸುದತಿ, ಚಲುವಾದ ಹಲ್ಲುಗಳು ಉಳ್ಳವಳೆ, ಕೇಳು ಮೈತ್ರಿ, ಕೇಳು. ಆ ಪ್ರಕೃತಿಯು ನಾನಾ ವಿಕೃತಿ ರೂಪದಿಂದ ಕೂಡಿದಂತಹ ತೋರಿ ಪ್ರಕಟವಾಗಿ ಪರಿಣಮಿಸಿದೊಳೆ ಪೂರ್ವ ರೂಪವನ್ನು ಪರಿತ್ಯಜಿಸಿ ಉತ್ತರ ರೂಪಾಂತರವನ್ನು ಹೊಂದುತ್ತಾ ಹೋಗಲು. ಪರಿಣಾಮ ಅಂದ್ರೆ ಏನ್ರಿ? ಪೂರ್ವ ರೂಪ ತ್ಯಾಗ ಮಾಡಿ ಉತ್ತರ ರೂಪ ಪಡೆಯುವುದಕ್ಕೆ ಪರಿಣಾಮ ಅಂತ. ಮೊದಲಿನ ರೂಪ ಕಳ್ಕೊಳ್ಬೇಕು, ಮತ್ತೆ ಹೊಸ ರೂಪವನ್ನು ಪಡೆಯುವುದಕ್ಕೆ ಪರಿಣಾಮ ಅಂತ. ಪರಿಣಾಮ ಹೊಂದುತ್ತಾ ಹೊಂದುತ್ತಾ ಹೋಗಲು ಪೂರ್ವದಲ್ಲಿ ಮಹತ್ತೆಂಬುದು ಉದಯಿಸಿತು. ಬೀಜ ನೋಡ್ರಿ, ಯಾವ್ದೇ ಬೀಜ ನೀವು ನೆಲದಾಗ ಊರ್ರಿ, ಅದು 2 ದಿನಕ್ಕೆ ಹೋಗಿ ನೋಡ್ರಿ ಉಬ್ಬಿರ್ತೈತಲ್ಲ, ಆ ಉಬ್ಬಿದ ಬೀಜ ಪ್ರಕೃತಿ. ಅದಕ್ಕೇನಂತಾರೆ? ಬೀಜಕ್ಕ ಪ್ರಕೃತಿ ಅಂತಾರ, ಆ ಉಬ್ಬಿದ ಬೀಜಕ್ಕೆ ಮಹತ್ವ ಅಂತ. ಅದು ಮಹತ್ತೆಂಬ ಹೆಸರುಳ್ಳದ್ದು ಉದಯಿಸಿತು, ಉತ್ಪನ್ನವಾಯಿತು. ಆ ಮಹತ್ತು ತಾನು ಅಹಂ ತ್ರಿತಯದ 3 ಅಹಂಕಾರಗಳ ತೋರಿಕೆಗೆ, ಪ್ರತೀತಿಗೆ ಆದಿ ಕಾರಣವಾಯಿತು, ಮೂಲ ಕಾರಣವಾಯಿತು. ಮೈತ್ರಿ ಕೇಳು, ಆ ಮೂಲ ಪ್ರಕೃತಿಯು ಅನೇಕ ರೂಪಾಗಿ ವಿಕಾರವನ್ನು ಹೊಂದಿದರೂ ಕೂಡ ಮೊದಲು ಪ್ರಕೃತಿಯು ಕಾರ್ಯಕ್ಕೆ ಅಭಿಮುಖವಾಗಲು ಅದು ಉಬ್ಬುತ್ತದೆ. ಕಾರ್ಯಕ್ಕೆ ಅಭಿಮುಖ ಆತು ಅಂದ್ರೆ, ಒಂದು ಬೀಜ ಮರ ಆಗ್ಬೇಕಂದ್ರೆ ಮೊದಲ ಅದು ಏನಾಗ್ತದ? ಉಬ್ಬುತ್ತದೆ. ಆ ಉಬ್ಬಿದ ಅವಸ್ಥೆ ಗರ್ಭಿಣಿ ಸ್ತ್ರೀ ಅಂತೆ. ಆ ಉಬ್ಬಿದ ಅವಸ್ಥೆಗೆ ಮಹತ್ತೆಂಬ ಹೆಸರನ್ನು ಪಡೆಯುತ್ತದೆ. ಹೇಗೆಂದರೆ ಸ್ತ್ರೀಯಳು ಗರ್ಭಧಾರಣೆ ಮಾಡುವುದರಿಂದ ಗರ್ಭಿಣಿ ಎಂಬ ಹೆಸರು ಹೇಗೆ ಬಂದಿತೋ, ಅದರಂತೆ ಪ್ರಕೃತಿಯು ಅಹಂಕಾರಗಳನ್ನು ಗರ್ಭೀಕರಿಸಿಕೊಂಡಿದ್ದರಿಂದ ಮಹತ್ತೆಂಬ ನಾಮವು ಬಂದಿರುತ್ತದೆ. ಮಹತ್ತಿದ್ದಾಗ ಅಹಂಕಾರ ಇನ್ನು ಹೊಟ್ಟೆಗೆ ಐತೆ ಅಂತ ಲೆಕ್ಕ. ಆ ಮಹತ್ವ ಮುಂದೆ ಹೇಳುವ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಎಂಬ 3 ಅಹಂಕಾರಗಳನ್ನು ಹುಟ್ಟಿಸುತ್ತದೆ. ಜಯಿಸುತ್ತದೆ ಅಂದ್ರೆ ಏನು? ಹುಟ್ಟಿಸುತ್ತದೆ. ಆ 3 ಗುಣಗಳಿಂದ ಕೂಡಿರುವುದಾಗಿ ಆ ಪ್ರಕೃತಿ ವಿಕಾರವಾಗಿ ಇರುತ್ತದೆ ಎಂದು ಈಗ ಹೇಳುತ್ತಾರೆ. ಗುಣ ಬುದ್ಧಿ ಮೇನ್ ಅವಗುಣ ಬುದ್ಧಿ. ದುರ್ಗುಣ ಗುಣಬುದ್ಧಿಯೋಳು ಮಹತ್ತತ್ವವ ಗುಣವಂತೆ ತಿಳಿ ಬಳಿಕದನು ಅನ್ಯತಾ ಜ್ಞಾನದ ಅಣುರೂಪವು ಆ ಪ್ರಕೃತಿ ನಿಜವೆಂದು. ಗುಣಬುದ್ಧಿ ಸತ್ವಗುಣ ಮೇನ್ ಅಂದ್ರೆ, ಮತ್ತು ಅವಗುಣ ಬುದ್ಧಿ ಅಂದ್ರೆ ತಮೋ ಗುಣ. ಗುಣಬುದ್ಧಿ ಅಂದ್ರೆ ಸತ್ವಗುಣ. ಇದು ನಿಜಗುಂಡ್ರ ವಾಕ್ಯ. ಇವು ಗುಣಬುದ್ಧಿ ಅಂದ್ರೆ ಸತ್ವಗುಣ ಅಂತ ತಿಳ್ಕೊಬೇಕು, ಅವಗುಣ ಅಂದ್ರೆ ತಮೋ ಗುಣ ಅಂತ ತಿಳ್ಕೊಬೇಕು. ದುರ್ಗುಣ ಗುಣಬುದ್ಧಿಯೋಳು ಎರಡರ ಮಿಕ್ಸರ್ ಇದು. ಗುಣಬುದ್ಧಿ ಮತ್ತು ಅವಗುಣ ಮಿಕ್ಸರ್ ಅದು. ರಜೋಗುಣ ಅದಕ್ಕೇನಂತಾರ್ರಿ? ರಜೋಗುಣ ಮಿಕ್ಸರ್ ನೋಡ್ರಿ. ಇದು ರಜಸ್ಸು ಅಂದ್ರ ಇದು ಸತ್ವ ಮತ್ತು ತಮಸ್ಸಿನ ಮಿಕ್ಸರ್. ಇವುಗಳಿಂದ ಕೂಡಿರುವಂತ ಮಹತ್ತತ್ವವನ್ನು ತಿಳಿ. ಮಹತ್ತತ್ವವನ್ನ ಗರ್ಭೀಕರಿಸಿದಂತ ಬೀಜದ ಅವಸ್ಥೆಯನ್ನ ತಿಳಿ. ಏ ಗುಣವಂತೆ, ಸದ್ಗುಣಶಾಲಿಯಾದ ಮೈತ್ರಿ ಕೇಳು. ಬಳಿಕ ಅನಂತರ ಅದನ್ನು ಅಂದ್ರೆ ಆ ಮಹತ್ತತ್ವವನ್ನು ಅನ್ಯತಾ ಜ್ಞಾನದ ವಿಪರೀತ ಜ್ಞಾನದ ಅಣುರೂಪ, ಸೂಕ್ಷ್ಮ ರೂಪ ಅಥವಾ ತತ್ವವಾಗಿರುವುದೆಂದು, ಆ ಪ್ರಕೃತಿ ನಿಜವೆಂದು ತಿಳಿ. ಆ ಮೂಲ ಪ್ರಕೃತಿಯು ಈ ವಿಕಾರ ದೃಷ್ಟಿಯಿಂದ ನಿಜವಾಗಿರುವುದೆಂದು ತಿಳಿ. ಅನೇಕ ಸದ್ಗುಣಗಳಿಂದ ಯುಕ್ತಳಾದ ಈ ಮೈತ್ರೇಯಿ ಕೇಳು. ಸತ್ವ, ರಜಸ್ಸು, ತಮಸ್ಸುಗಳೆಂಬ 3 ಗುಣಗಳಿಂದ ಈ ಮಹತ್ವ ಕೂಡಿಕೊಂಡಿರುತ್ತದೆ. ವಿಪರೀತ ಜ್ಞಾನದ ಸೂಕ್ಷ್ಮ ಸ್ವರೂಪವಾಗಿರುತ್ತದೆ.
ಮತ್ತು ಆ ಪ್ರಕೃತಿಯು ವಿಕಾರವಾಗುವುದು. ಅದರಿಂದ ಕಾರ್ಯವಿಕಾರ ನಾಶವಾದರೂ ತಾನು ನಾಶವಾಗದೆ ಇರುವುದೆಂದು ನಿಜವೆಂದು ತಿಳಿ. ಅಂದರೆ ಅದು ಬ್ರಹ್ಮದಂತೆ ನಿಜವಾದದ್ದು ಅಲ್ಲ. ನಿಜ ಅಂದ್ರೆ ಬ್ರಹ್ಮದಂತೆ ನಿಜ ಅಲ್ಲ, ವ್ಯಾವಹಾರಿಕ ನಿಜ ಅಂತ ತಿಳಿಯಿರಿ ಅಂದಂಗ. ನಾಶವಾಗದೆ ಇರುವುದು ಅಂದ್ರೆ ಬ್ರಹ್ಮದಂತೆ ಐತೇನೋ? ಇಲ್ಲ, ಬ್ರಹ್ಮಜ್ಞಾನದಿಂದ ನಾಶ ಆಗ್ತದೆ. ಅಂದ್ರೆ ವ್ಯಾವಹಾರಿಕ ಸತ್ತ ಅಂತ ತಿಳ್ಕೋಬೇಕು. ವ್ಯಾವಹಾರಿಕ ಸತ್ತೆಯಿಂದ ತೋರ್ತಾ ಇದೆ ಜಗತ್ತು. ಮತ್ತು ಬಳಿಕ ಆ ಮಹತ್ತತ್ವದ ಸ್ವರೂಪವನ್ನು ಈಗ ತಿಳಿಸುತ್ತಾರೆ. ಒಳ್ಳೆಯದನು ಅವುದಲ್ಲ ಎರಡುಳ್ಳ ನೆಂಬ ಈ ಅಹಂ ಎಲ್ಲಕ್ಕೆ ಬೀಜವು ಇಂತಿದು ಬೇರೆ ಇಲ್ಲವೆಂದೆನಿಸಿ ತೋರುವ ಬುದ್ಧಿ ತಾನೇ ತನ್ನಲ್ಲಿ ಮತ್ತೆಂದೆನಿಸುತ್ತಿರ್ಕು. ಒಳ್ಳೆದನು ಅಹುದು ಸತ್ವಗುಣ. ಒಳ್ಳೆದನು ಅಂದ್ರೆ ಸತ್ವಗುಣ. ನೋಡ್ರಿ ಅವ್ರ ಭಾಷೆ ಹಂಗೈತೆ ನೋಡ್ರಿ. ಸತ್ವಗುಣಕ್ಕೆ ಒಳ್ಳೆಯದನು ಅಹುದು, ಒಳ್ಳೆದನು ಅಲ್ಲ ಅಂದ್ರೆ ತಮೋಗುಣ. ಎರಡು ಉಳ್ಳದ್ದು ಅಂದ್ರ ರಜೋಗುಣ. ಒಳ್ಳೆದನು ಅಹುದು ಅಂದ್ರೆ ಸತ್ವಗುಣ, ಒಳ್ಳೆದನು ಅಲ್ಲ ಅಂದ್ರೆ ತಮೋಗುಣ. ಎರಡು ಉಳ್ಳದ್ದು ಅಂದ್ರೆ ಈ ಸತ್ವಗುಣ ಮತ್ತು ತಮೋಗುಣದ ಮಿಶ್ರಣ, ಅದು ರಜೋಗುಣ. ಎಂಬ ಅನ್ನುವಂತ ಈ ಅಹಂಕಾರ ಅಹಮ್ಮು ಎಲ್ಲಕ್ಕೆ ಕಾರಣವಾಗಿದೆ. ಇಂಥ ಅಹಂಕಾರವು ಬೇರೆ ಭಿನ್ನವಾಗಿ ಇಲ್ಲವೆಂದು ಹೇಳಿಸಿಕೊಂಡು ತೋರುವ ಪ್ರತೀತಿಯಾಗುತ್ತದೆ. ಇಲ್ಲ ಕರೆ ಆದ್ರೆ ತೋರ್ತದೆ. ಪ್ರತೀತಿಯಾಗುವ ಬುದ್ಧಿ ತಾನೇ, ಬುದ್ಧಿಯೇ ತನ್ನಲ್ಲಿ ಮಹತ್ತತ್ವವೆಂದು ಹೇಳಿಸಿಕೊಳ್ಳುತ್ತಿರುವುದು. ಸತ್ವ, ತಮಸ್ಸು, ರಜಸ್ಸುಗಳೆಂಬ ಮೂರು ಗುಣಗಳಿಂದ ಕೂಡಿರುವುದು ಅಹಂಕಾರ. ಈ ಅಹಂಕಾರವೇ ಸರ್ವ ಜಗತ್ತಿಗೆ ಮೂಲ ಕಾರಣವಾಗಿರುತ್ತದೆ. ಇಂಥ ಅಹಂಕಾರವು ಬೇರೆ ಇಲ್ಲ, ಇದರ ಸ್ವರೂಪವಾಗಿ ಇರುವುದೆಂದು ತಿಳಿದಿರುವ ಬುದ್ಧಿಯೇ ಮಹತ್ ಎಂದು ಹೇಳಿಸಿಕೊಳ್ಳುತ್ತದೆ. ಅಂದರೆ ಮಹತ್ವ ಅಂದರೆ ತ್ರಿಗುಣಾತ್ಮಕವಾದ ಅಹಂಕಾರವನ್ನು ಗರ್ಭಿಸಿಕಡಿಸಿಕೊಂಡಂತ ಸ್ಥಿತಿ. ಬಳಿಕ ಆ ಮಹತ್ತತ್ವದ ಸ್ವರೂಪವನ್ನು ವಿಸ್ತಾರವಾಗಿ ತಿಳಿಸುತ್ತಾರೆ. ಅದರಿಂದ ಅಹಂ ತ್ರಿತಯದ ತೋರ್ಕೆ ಅಪ್ಪುದು ಅಂಥದು ಸಾತ್ವಿಕಾದಿ ಗುಣಗಳ ಉದಯಕ್ಕೆ ಹೇತುವುದು. ಅನ್ಯತಾ ಜ್ಞಾನದ ಪದವಾದ ಈ ಬೀಜವು ಈ ತ್ರಿಜಗಕ್ಕೆ. ಅದರಿಂದ ಅಂದ್ರೆ ಮಹತ್ತತ್ವದಿಂದ ಅಹಂ ತ್ರಿತಯದಂದ್ರೆ ಮೂರು ಅಹಂಕಾರಗಳು ತೋರ್ಕೆ ಅಂದ್ರೆ ಪ್ರತೀತಿ ಆಗುತ್ತದೆ, ತೋರುತ್ತವೆ. ಅಪ್ಪದು ಆಗುವುದು. ಅಂಥದ್ದು ಆ ಮಹತ್ತತ್ವವು ಸಾತ್ವಿಕಾದಿ ಗುಣಗಳಂದ್ರೆ ಸತ್ವ, ರಜಸ್ಸು, ತಮಸ್ಸು ಗುಣಗಳ ಉದಯಕ್ಕೆ ಅಂದ್ರೆ ಉತ್ಪತ್ತಿಗೆ ಕಾರಣವಾಗಿರುತ್ತದೆ. ಅನ್ಯಥಾ ಜ್ಞಾನ ಅಂದ್ರೆ ವಿಪರೀತ ಜ್ಞಾನ ಸ್ವರೂಪವಾದದ್ದು. ಈ ತ್ರಿಜಗಕ್ಕೆ, ಈ ಮೂರು ಲೋಕಕ್ಕೆ ಇದು ಮೂಲ ಕಾರಣವಾಗಿದೆ. ಈ ಮಹತ್ತಿತ್ತ ತತ್ವದಿಂದಲೇ ಮುಂದೆ ಹೇಳುವಂತ ವೈಕಾರಿಕಾದಿ ಅಹಂಕಾರಗಳು ಉತ್ಪನ್ನವಾಗಿರುತ್ತವೆ. ಈ ಮಹತ್ತು ಅಯಥಾರ್ಥ ಜ್ಞಾನದ ಸ್ವರೂಪವಾಗಿಯೂ ಸತ್ವಾದಿ ಗುಣಗಳು ಉತ್ಪತ್ತಿಗೆ ಕಾರಣವಾಗಿ ಇರುತ್ತದೆ. ಮತ್ತೆ ಮುಂದೆ ಹೇಳುವಂತ ಮೂರು ಲೋಕಗಳಿಗೂ ಕಾರಣವಾಗುತ್ತದೆ. ಬಳಿಕ ಆ ಮಹತ್ತಿನಿಂದ ಮೂರು ಅಹಂಕಾರಗಳ ಉತ್ಪತ್ತಿಯನ್ನು ಈಗ ಹೇಳುತ್ತಾರೆ. ಮೊದಲು ವೈಕಾರಿಕವು, ಅದರಿಂದ ತೈಜಸವು, ಅದರಿಂದ ಭೂತಾದಿ ಎನಿಸುವ ಒದವಿದ ಪೆಸರು ಪಡೆದ ಮೂರು ಅಹಂಕೃತಿ ಉದಯಿಸಿ ತೋರ್ಪವು ಆ ಕ್ರಮದಿಂದೆ. ಆ ಮಹತ್ತಿನಿಂದ, ಅದರಿಂದ ಅಂದ್ರೆ ಮಹತ್ತಿನಿಂದ ಮೊದಲು ಪ್ರಥಮದಲ್ಲಿ ವೈಕಾರಿಕ ನಾಮಕ ಅಹಂಕಾರವು, ಆ ವೈಕಾರಿಕ ನಾಮ ಅಹಂಕಾರದಿಂದ ಆದ್ಮೇಲೆ ಅದೇ ಮಹತ್ತಿನಿಂದ ತೈಜಸ ನಾಮಕ ಅಹಂಕಾರ, ಮತ್ತ ಅದೇ ಅಹಂಕಾರದಿಂದ ಭೂತಾದಿ ವಾಮಕ ಅಹಂಕಾರ ಎಂದು ಹೇಳಿಸಿಕೊಳ್ಳುವ ಮೂರು ಅಹಂಕಾರಗಳು ಒದಗಿದವು, ಅಂದ್ರೆ ಪ್ರಾಪ್ತಿಗಳಾದವು. ಹೆಸರುಗಳನ್ನು ಹೊಂದಿರುವ ಮೂರು ಅಹಂಕಾರಗಳು ಕ್ರಮವಾಗಿ ಉದಯಿಸಿ ಉತ್ಪನ್ನಗಳಾಗಿ ತೋರುತ್ತವೆ. ಆ ಮಹತ್ತಿನಿಂದ ಮೊದಲು ವೈಕಾರಿಕ ಅಹಂಕಾರ, ನಂತರ ತೈಜಸ ಅಹಂಕಾರ, ನಂತರ ಭೂತಾದಿ ಅಹಂಕಾರಗಳೆಂದು ಹೇಳಿಸಿಕೊಳ್ಳುವ ಮೂರು ಅಹಂಕಾರಗಳು ಉತ್ಪನ್ನಗಳಾಗಿರುತ್ತವೆ. ಇಂತಹ ಒಂದು ವೈಕಾರಿಕ ಅಹಂಕಾರದ ಸ್ವರೂಪವನ್ನು ಸತ್ವಗುಣಕ್ಕೆ ಕಾರಣವಾಗಿರುತ್ತದೆ ಎಂದು ಈಗ ಹೇಳುತ್ತಾರೆ. ಸಕಲ ವಿಜ್ಞಾನಕ್ಕೆ, ಅಖಿಲ ವಿಕಾರಕ್ಕೆ ಪ್ರಕೃತಿ ತಾನಾಗಿ ಪಳೆಯುತ್ತಿರ್ಪ
ಸುಖರದ ಅಹಂಕೃತಿ ತಾನೇ ತಿಳಿಯೇ ವೈಕಾರಿಕ ಒಪ್ಪುವುದದು ಸತ್ವಗುಣ ಮೂಲ. ಎಲ್ಲ ಜ್ಞಾನಗಳಿಗೆ, ಎಲ್ಲ ಕಾರ್ಯವರ್ಗಕ್ಕೆ ಮೂಲ ಕಾರಣವಾಗಿ ಹೊಳೆಯುತ್ತಿರುವಂತಹ ಸುಖರದ ಮನೋಹರವಾದ ಈ ಅಹಂಕಾರವೇ ವಿಚಾರ ಮಾಡಿ ನೋಡಲು ವೈಕಾರಿಕ ಒಪ್ಪುವುದು ಅಂದ್ರೆ ವೈಕಾರಿಕ ಅಹಂಕಾರ ಅನಿಸ್ಕೋತದ. ಆ ಅಹಂಕಾರವು ಸತ್ವಗುಣಕ್ಕೆ ಕಾರಣವಾಗಿದೆ. ವೈಕಾರಿಕ ಅಹಂಕಾರ ಸತ್ವಗುಣಕ್ಕೆ ಕಾರಣ ಆಗಿದೆ. ಒಂದೊಂದು ಗುಣಕ್ಕೆ ಒಂದು ಅಹಂಕಾರ. ಅಂತಃಕರಣ ಮತ್ತು ಜ್ಞಾನೇಂದ್ರಿಯಗಳ ಸಂಬಂಧಗಳಾದ ಸಕಲ ಜ್ಞಾನಗಳಿಗೂ ಮುಂದೆ ಹೇಳುವ ಜ್ಞಾನೇಂದ್ರಿಯಾದಿಗಳ ವಿಕಾರ ರೂಪ ಕಾರ್ಯಕ್ಕೆ ಸತ್ವಗುಣಕ್ಕೂ ಯಾವ ಕಾರಣವಾಗಿರುವುದು ಅದೇ ವೈಕಾರಿಕ ಅಹಂಕಾರವೆಂದು ತಿಳಿ. ಸತ್ವಗುಣಕ್ಕೆ ಸಂಬಂಧಪಟ್ಟಂತ ಏನು ಹುಟ್ಟತಾವಲ್ಲ, ಆ ಸತ್ವಗುಣಕ್ಕೆ ಹುಟ್ಟಲಿಕ್ಕೆ ಕಾರಣವಾಗಿದ್ದು ಯಾವುದು ಅಹಂಕಾರ ಅಂತಂದ್ರೆ ವೈಕಾರಿಕ ಅಹಂಕಾರ. ಹಂಗಾರೆ ಸತ್ವಗುಣಕ್ಕೆ ಏನು ಕಾರಣ ಆಗ್ಯಾವ? ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಮತ್ತು ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವುಗಳ ಉತ್ಪತ್ತಿಗೆ ಕಾರಣವಾದ ಯಾವ ಅಹಂಕಾರ ರೀ? ಅದು ವೈಕಾರಿಕ ಅಹಂಕಾರ. ವೈಕಾರಿಕ ಅಹಂಕಾರವನ್ನ ಹೇಳಿದ ತಕ್ಷಣ ಈಗ ತೈಜಸ ಅಹಂಕಾರವನ್ನ ಕುರಿತು ಹೇಳ್ತಾರೆ. ರಾಗಕ್ಕೆ ಸಕಲ ಸಂಯೋಗಕ್ಕೆ ನಿಜ ಬೀಜವಾಗಿ ತೋರ್ಪ ಅಹಮು ತೈಜಸವೆಂದು ರಾಗಾದ ರಾಂಚಿತೆ ತಿಳಿಯದು ತಾನೇ ರಜೋಗುಣದ ಆದಿ ಎಂದೆನಿಸುತ್ತಿರುತ್ತೆ. ರಜೋಗುಣಕ್ಕೆ ಆದಿ ಆಗಿದ್ದು ಯಾವ್ದ್ರಿ? ತಮೋ ಗುಣಕ್ಕ ಬೇರೆ ಹೇಳಿ ಅದ್ರ ಮಿಕ್ಸರ್ಗೆ ಹೇಳ್ತಾರೆ. ರಾಗಕ್ಕೆ ಯಾವುದಾದರೊಂದು ವಿಷಯದ ಇಚ್ಛಾರೂಪ ರಾಗ ಅಂದ್ರೆ ಇಚ್ಛಾ ಮಾಡುವುದು. ಎಲ್ಲ ಕೂಡುವುದಕ್ಕೆ, ಸಂಯೋಗ ಅಂದ್ರೆ ಕೂಡುವುದಕ್ಕೆ ನಿಜ ಬೀಜವಾದ ಮೂಲ ಕಾರಣವಾದ ತೋರುವ ಅಹಂಕಾರವು ತೈಜಸ ಅಹಂಕಾರವೆಂದು ತಿಳಿ. ರಾಗ ಆಧರ ಅಂಚಿತೆ. ರಾಗ ಅಂದ್ರೆ ಕೆಂಪಾದ, ಅಧರ ಅಂದ್ರೆ ತುಟಿ, ಕೆಂಪಾದ ತುಟಿಗಳಿಂದ, ಅಂಚಿತೆ ಅಂದ್ರೆ ಚಿಹ್ನಿತಳಾದ ಗುರುತಿನಿಂದ ಒಳಗೊಳ್ಳಂತ ಏ ಮೈತ್ರೇಯಿ. ಅದು ಅಹಂಕಾರವು ತಾನೇ ಸ್ವಯಂ ರಜೋಗುಣಕ್ಕೆ ಅದು ಮೂಲ ಕಾರಣವಾಗಿದೆ. ತೈಜಸ ಅಹಂಕಾರ ರಜೋಗುಣಕ್ಕೆ ಕಾರಣ ಆಗ್ಯದ. ಏನಿದು? ವಿಷಯಗಳ ಇಚ್ಛಾರೂಪ ಗುಣಕ್ಕೂ ಕರ್ಮೇಂದ್ರಿಯಗಳು ತಮ್ಮ ವಿಷಯಗಳನ್ನು ಹೊಂದುವ ಸಂಯೋಗಕ್ಕೂ ರಜೋಗುಣಕ್ಕೂ ಮೂಲ ಕಾರಣವಾಗಿರುವುದು ಯಾವುದೋ ಅದು ತೈಜಸ ಅಹಂಕಾರವೆಂದು ಹೇಳಿಸಿಕೊಳ್ಳುತ್ತದೆ. ವಿಷಯಗಳಲ್ಲಿ ಇಚ್ಛಾ ಮಾಡುವಂತ ಗುಣ ಮತ್ತು ಕರ್ಮೇಂದ್ರಿಯಗಳು ಹುಟ್ಟಬೇಕಾದ್ರೆ ಇದಕ್ಕೆ ಬೇಕಾಗಿದ್ದು ಯಾವುದು? ತೈಜಸ ಅಹಂಕಾರ. ಇನ್ನು ಭೂತಾದಿ ಅಹಂಕಾರದ ಕೆಲಸ ಹೇಳ್ತಾರೆ. ಭೂತಂಗಳಿಗೆ ಜಾಡ್ಯ, ಭೌತಿಕಂಗಳಿಗೆ ಆದಿ ಭೂತವೆನಿಸುವ ಅಹಂಕಾರವೇ ಭೂತಾದಿ ಎಂದೆನಿಪುದು. ತಮೋ ಗುಣಕದು ಹೇತುವೆಂದರಿ ಅರಿವುದು ಆಯತ ನೇತ್ರೆ. ಅಂದ್ರೆ ಪೃಥ್ವ್ಯಾದಿ ಪಂಚಭೂತಗಳಿಗೆ ಜಾಡ್ಯ ಅಂದ್ರೆ ಜಡ ಲಕ್ಷಣವುಳ್ಳ ಭೂತ ಕಾರ್ಯಗಳಿಗೆ ಅಧಿಭೂತವೆನಿಸುವ ಮೂಲಭೂತವೆಂದು ಕಾರಣ. ಅಂದ್ರೆ ಪಂಚಮಹಾಭೂತಗಳಿಗೆ ಕಾರಣವಾಗಿದ್ದು ಯಾವುದು? ಇದು ಎಂತ ಅಹಂಕಾರ? ಇದು ಭೂತಾದಿ ಅಂದ್ರೆ ಇದು ಭೂತಾದಿ ಅಹಂಕಾರದ ಸ್ವಭಾವ ಹೇಳ್ತಾರೆ. ಭೂತಗಳನ್ನ ಹುಟ್ಟಲಿಕ್ಕೆ ಕಾರಣವಾಗಿದ್ದು ಆದಿಭೂತವೆನಿಸುವ ಅಂದ್ರೆ ಮೂಲಭೂತವೆಂದು ಹೇಳಿಸಿಕೊಳ್ಳುವ ಅಹಂಕಾರವೇ ಭೂತಾದಿ ಅಹಂಕಾರವೆಂಬ ನಾಮಕದಿಂದ ಹೆಸರುವಾಸಿಯಾಗಿದೆ. ಆಯತ ನೇತ್ರೆ. ಆಯತ ನೇತ್ರೆ ಅಂದ್ರೆ ಆಯತ ಅಂದ್ರೆ ಗೊತ್ತೈತೇನ್ರಿ? ವಿಸ್ತಾರವಾದ ನೇತ್ರಗಳುಳ್ಳ ಮೈತ್ರೇಯಿ ಕೇಳು. ಅದು ಭೂತಾದಿ ಅಹಂಕಾರವು, ಅದು ಭೂತಾದಿ ಅಹಂಕಾರ, ಅದು ತಮಗುಣಕ್ಕೆ ಹೇತುವಾಗಿರುತ್ತದೆ, ಕಾರಣವಾಗಿರುತ್ತದೆ ತಿಳಿ. ಪಂಚಭೂತಗಳಿಗೂ ಭೌತಿಕ ಕಾರ್ಯಗಳಿಗೂ ತಮೋ ಗುಣಕ್ಕೂ ಮೂಲ ಕಾರಣವಾಗಿರುವುದು ಯಾವುದೋ ಅದು ಭೂತಾದಿ ಅಹಂಕಾರವಿರುತ್ತದೆ ಅಂತ ಹೇಳ್ತಾರೆ. ಬಳಿಕ ಸತ್ವ, ರಜಸ್ಸು, ತಮೋ ರೂಪಗಳ ಸ್ವರೂಪವನ್ನು ಹೇಳುತ್ತಾರೆ. ಸತ್ವ ಅಂದ್ರೆ ಏನು? ಜ್ಞಾನ ಗುಣಕ್ಕೆ ಸಂಬಂಧಪಟ್ಟಿದ್ದು ಸತ್ವಗುಣ, ಕೆಲಸಕ್ಕೆ ಕಾರ್ಯರೂಪಕ್ಕೆ ಪಟ್ಟಿದ್ದು ರಜೋಗುಣ, ಕೆಲಸಕ್ಕೆ ಕರಿಬೇಡ್ರಿ ಮುಂದೆ ಮನಗುದು ತಮೋಗುಣ. ಜ್ಞಾನವೇ ಸತ್ವವು, ಅಜ್ಞಾನವೇ ತಮಸ್ಸು. ತಮವಿನ್ನು ಜ್ಞಾನ ಅಜ್ಞಾನ ದ್ವಯಾತ್ಮಕವಾಗಿ ತಾನಿರುವುದದು ರಜವೆನಿಪುದು.
ಈ ಗುಣ ಮೂರು ತಾನೇ ಲೋಕತ್ರಯಂಗಳ ಬಿತ್ತು. ಅರಿಯುವುದೇ ಸತ್ವಗುಣ, ಅರಿಯದಿರುವುದೇ ತಮೋಗುಣ. ಬಳಿಕ ಜ್ಞಾನ ಅಜ್ಞಾನ ದ್ವಯಾತ್ಮಕವಾಗಿ ತಾನಿರುವುದು ಅಂದ್ರೆ ಅರಿವು ಮರೆಗಳಿಂದ ಕೂಡಿಕೊಂಡಿರುವುದು, ಅದು ರಜವೆನಿಪುದು ಅಂದ್ರೆ ರಜಗುಣ ಎನಿಸುತ್ತದೆ. ಈ ಮೂರು ಗುಣಗಳು ಸ್ವತಃ ಈ ಮೂರು ಲೋಕಗಳಿಗೆ ಕಾರಣವಾಗಿದೆ. ಬಿತ್ತು ಅಂದ್ರೆ ಕಾರಣ ಅಂತ ಅರ್ಥ. ಬಿತ್ತು ಅಂದ್ರೆ ಕಾರಣ ಅಂತ ಅರ್ಥ. ಈ ಮೂರು ಗುಣಗಳೇ ಮೂರು ಲೋಕಗಳಿಗೆ ಕಾರಣ ಇದೆ ಅಂತ ತಾತ್ಪರ್ಯ ಹೇಳ್ತಾರೆ. ಪ್ರಕಾಶಮಾನವಾಗಿ ಪ್ರತಿಯೊಂದನ್ನು ಬೆಳಗುವಂತಹದ್ದು ಸತ್ಗುಣ, ಏನೊಂದು ತಿಳಿಯದಿರುವಂತಹದ್ದು ತಮೋಗುಣ, ಅರಿವು ಮರೆವೆಗಳಿಂದ ಕೂಡಿಕೊಂಡಿರುವುದು ರಜೋಗುಣವಾಗಿರುತ್ತದೆ. ಈ ಪ್ರಕಾರದ ಮೂರು ಗುಣಗಳು ಮುಂದೆ ಹೇಳುವ ಮೂರು ಲೋಕಗಳಿಗೆ ಕಾರಣವಾಗಿದೆ. ಇನ್ನ ಆ ಮೂರು ಅಹಂಕಾರಗಳು ಮೂರು ಗುಣಗಳನ್ನೇ ಬೆರೆತು ಬೇರೆ ಬೇರೆಯಾಗಲು ಮೂರು ಲೋಕಗಳು ಉದಯಗಳಾದವೆಂದು ತಿಳಿಸುತ್ತಾರೆ. ಮೂರು ಲೋಕಗಳೊಳಗೆ ಆ ಮೂರು ಅಹಂಕೃತಿ ಬೇರೆ ಬೇರೊಂದಿ ನಿಂದಾಕ್ಷಣದಳು ಮೂರು ಲೋಕಗಳು ಉದಿಸಿ ತೋರುತಿಹವೆಂದು ನೀರೇ ನೀನರಿವುದು ಈ ಕ್ರಮದಿಂದ. ಮೂರು ಗುಣಗಳು ಸತ್ವ ರಜಸ್ಸು ತಮಸ್ಸೆಂಬ ಮೂರು ಗುಣಗಳೊಡನೆ ಆ ಮೂರು ಅಹಂಕೃತಿಗಳು ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತು ಭೂತಾದಿ ಅಹಂಕಾರ. ಈ ಮೂರು ಅಹಂಕಾರಗಳು ಬೇರೆ ಬೇರೆ ಒಂದು ಕೂಡಿ ಭಿನ್ನ ಭಿನ್ನಗಳಾಗಿ ಕೂಡಿ ನಿಂದಾಕ್ಷಣದಳು ಈ ಕ್ರಮದಿಂದ ಈ ರೀತಿಯಿಂದ ಮೂರು ಲೋಕಗಳು ಉದಯಿಸಿದವು, ಉತ್ಪನ್ನವಾದವು. ಪ್ರತೀತಿಯಾಗಿರುತ್ತೆ ಇದೆಂದು ನೀನರಿವುದು, ಹೀಗೆ ತಿಳಿಯುವುದು. ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳೊಡನೆ ವೈಕಾರಿಕ ತೈಜಸ ಭೂತಾದಿ ಎಂಬ ಮೂರು ಅಹಂಕಾರಗಳು ಬೇರೆ ಬೇರೆಯಾಗಿ ನಿಲ್ಲಲು ಆ ಕ್ಷಣದಲ್ಲಿಯೇ ಮೂರು ಲೋಕಗಳು ಉತ್ಪನ್ನವಾದವು ಎಂದು ತಿಳಿಯತಕ್ಕದ್ದು. ಪ್ರಮಾಣ ಇವು. ಇಲ್ಲಿ ಏನಿರಂಗಿಲ್ಲ, ವೇದ ಹೇಳ್ತಿ ಅದನ್ನ ಹೇಳ್ತೈತಿ. ಬಳಿಕ ಅವುಗಳಿಂದ ಉತ್ಪನ್ನಗಳಾದ ಮೂರು ಲೋಕಗಳನ್ನು ತೋರಿಸುತ್ತಾರೆ. ತರುಣಿ ಕೇಳ, ಅಂತಃಕರಣ ಬಾಹೇಂದ್ರಿಯ ಭೂತ ಪರಿಕರಂಗಳೇ ಲೋಕತ್ರಯಮಿವು. ಪರಿಬಿಡಿದು ಇದು ಅಹಂಕಾರ ತ್ರಿತಯದಲ್ಲಿ ನಿರುತದಿಂದ ಉದಿಸಿ ತೋರುವವು ಇಂತು. ತರುಣ ಕೇಳ್, ಪ್ರೌಢಾವಸ್ಥೆ ಅವಸ್ಥೆ ಉಳ್ಳಂತ ಈ ಸ್ತ್ರೀಯಳೆ ಕೇಳು. ಅಂದ್ರೆ ಒಳ್ಳೆಯ ಹರೆ ಕೇಳುವಂತ ಹರೆ ಇದೆ, ಶಾಸ್ತ್ರವನ್ನ ಕೇಳುವಂತ ಒಳ್ಳೆ ಪ್ರವೃತ್ತಿ ಇದ್ದಂತ ಆ ಹರೆ ಅಂತಿಲ್ಲಿ. ನಮ್ಮ ದೇಹದ ಹರೆ ಅಲ್ಲ ಇಲ್ಲಿ. ಪ್ರೌಢಾವಸ್ಥೆ ಉಳ್ಳಂತಂದ್ರೆ ಕೇಳಾಕ ಪ್ರೌಢಾವಸ್ಥೆ, ಶ್ರವಣ ಮಾಡಲು ಪ್ರೌಢಾವಸ್ಥೆ ಉಳ್ಳಂತ ಈ ಮೈತ್ರಿ ಕೇಳು. ಅಂತಃಕರಣ ಅಂದ್ರೆ ಒಳಗಿನ ಸಾಧನ, ಒಳಗಿದ್ದು ಸಾಧನ ಆಗೈತಲ್ಲ. ಕರಣ ಅಂದ್ರೆ ಸಾಧನ, ಅಂತ ಅಂದ್ರೆ ಒಳಗಿದ್ದು ಸಾಧನ ಆಗೈತಲ್ಲ. ಬಾಹೇಂದ್ರಿಯ ಹೊರಗಿನ ಸಾಧನೆಗಳು, ಭೂತ ಪರಿಕರಂಗಳು ಭೂತ ಪಂಚಮಹಾಭೂತಗಳ ಸಮೂಹಗಳು, ಮೂರು ಲೋಕಗಳು. ಇವೇ ಮೂರು ಲೋಕಗಳು, ಒಂದು ಅಂತಃಕರಣ, ಒಂದು ಬಾಹೇಂದ್ರಿಯಗಳು, ಒಂದು ಪಂಚಮಹಾಭೂತಗಳು. ಇವು ಮೂರು ಲೋಕಗಳಾದವು. ಇವು ಕ್ರಮದಿಂದ ಅಹಂಕಾರ ತ್ರಿತಯದಲ್ಲಿ ಮೂರು ಅಹಂಕಾರಗಳಲ್ಲಿ ಈ ಪ್ರಕಾರವಾಗಿ ನಿರುತದಿಂದ ಅಂದ್ರೆ ನೇಮದಿಂದ ಉದಿಸಿ ಅಂದ್ರೆ ಹುಟ್ಟಿ ತೋರುತ್ತಿರುವವು. ವಿವೇಕದಲ್ಲಿ ಪ್ರೌಢಾವಸ್ಥೆ ಉಳ್ಳಂತಹ ಏ ಮೈತ್ರೇಯಿ ಕೇಳು. ಸತ್ವಗುಣಕ್ಕೆ ಮೂಲವಾದ ವೈಕಾರಿಕ ಅಹಂಕಾರದಿಂದ ಅಂತಃಕರಣವೆಂಬ ಸ್ವರ್ಗಲೋಕವು, ರಜೋಗುಣಕ್ಕೆ ಮೂಲವಾದ ತೈಜಸ ಅಹಂಕಾರದಿಂದ ಬಾಹೇಂದ್ರಗಳೆಂಬ ಮೃತ್ಯುಲೋಕವು, ತಮೋಗುಣಕ್ಕೆ ಹೇತುಭೂತವಾದ ಭೂತಾದಿ ಅಹಂಕಾರದಿಂದ ಪಂಚ ವಿಷಯಗಳಿಂದ ಒಡಗೂಡಿದ ಪಂಚಭೂತಗಳೆಂಬ ಪಾತಾಳ ಲೋಕವು. ಅಂದ್ರೆ ಸ್ವರ್ಗಲೋಕ ಒಂದು, ಮರ್ತ್ಯಲೋಕ ಒಂದು, ಪಾತಾಳ ಲೋಕ. ಸ್ವರ್ಗಲೋಕ ಸುಪೀರಿಯರ್ ಐತಿ, ಮೇಲೆ ಐತಿ ಅಂತ ಅರ್ಥ. ಮರ್ತ್ಯಲೋಕ ಅಂದ್ರೆ ಈ ಮಧ್ಯದಾಗ ನಾವಿರುವುದು ಮರ್ತ್ಯಲೋಕ. ಪಾತಾಳ ಲೋಕ ಅಂದ್ರೆ ಇದಕ್ಕಿಂತ ಕನಿಷ್ಠ ಇರುವಂತ ಲೋಕ. ಇವು ಮೂರು ಲೋಕಗಳು ಉತ್ಪತ್ತಿ ಆದವು, ಕ್ರಮದಿಂದ ಉತ್ಪತ್ತಿ ಆದವು ಎಂದು ತಿಳಿ ನೀರೇ ನೀನು ತಿಳಿ ಅಂತ ತಿಳ್ಕೊಂಡು ಮಹದಾದಿ ಜಗತ್ ಉತ್ಪತ್ತಿ ಕ್ರಮ ನಿರೂಪಣೆ ಸೂತ್ರ 8 ಹೇಳಿದರು. 4 ಗಂಟೆ 3 ನಿಮಿಷ ಆಯ್ತು. ಇನ್ನು ಮುಂದಿನ 9ನೇ ಸ್ತೋತ್ರವನ್ನ ಮತ್ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಯಾರು ಮಂಗಲ್ ಹೇಳ್ತಾರ ಹೇಳ್ರ.
20 ಮಂದಿ 28 ಮಂದಿ ಜ್ಞಾನಿಗಳರಿ, ಅವ್ರು ಯಾರು ಮಾತಾಡೋದಲ್ರಿ ಸ್ವಾಮಿಯರ. ದಿವ್ಯಾನಂದ್ ಅದಾರ್ರಿ, ಅವ್ರದೈತಿ ಇವತ್ತ. ಅವ್ರದ ಐತೇನ್ರಿ? ನೋಡ್ರಿ ಸುಮ್ಮ ಅದ ನೋಡ್ರಿ ಅವ್ರು. ನಾನು ಹೇಳ್ತೇನೆ ತೋರಿ. ಹೇಳ್ರಿ ಹೇಳ್ರಪ್ಪರ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ಅನುದಿನ ಗುರವಿಗೆ ಅನುರಾಗ ಭಕ್ತಿಯಲಿ ಜನನ ಮರಣ ರೈತ ಜಂಗಮಗ ಬೆಳಗಿರೋ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ನಾನು ನೀನೆಂಬುದು ಬೇಡರೆ ನರ್ಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಜಿಂಜಿನ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿಯೆಂದು ಮನವೊಪ್ಪಿಸಿ ಬೆಳಗಿರೋ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ. ನಾ